ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರಭಿ. ಐ ಆಮ್ ಅ ಸ್ಪೆಷಲ್ ಎಜುಕೇಟರ್. ನಾನು MSc ಕ್ಲಿನಿಕಲ್ ಸೈಕಾಲಜಿ ಮಾಡಿದ್ದೀನಿ ಆ್ಯಂಡ್ ಐ ವರ್ಕ್ ಆ್ಯಸ್ ಅ ಸ್ಪೆಷಲ್ ಎಜುಕೇಟರ್. ಆ್ಯಂಡ್ ಇವ್ರ ಪಾಡ್ಕಾಸ್ಟ್ ಮಾಡೋಕ್ಕೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಬಿಕಾಸ್ ಇಟ್ಸ್ ಅಬೌಟ್ ಫೋನಿಕ್ಸ್ ಆ್ಯಂಡ್ ಲ್ಯಾಂಗ್ವೇಜ್. ಅವ್ರಿಗೇನು ಹೇಳೋಕ್ಕಿದೆ ಅಂತ ನೋಡೋಣ. ನಮಸ್ತೆ ದಿವ್ಯಾ. ಹಾಯ್. ಹಾಯ್ ಸುರಭಿ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ. ಒಂದು 13 ವರ್ಷದಿಂದ ನಾನು ಈ ಫೊನೆಟಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸುರಭಿ, ಇದು ನಿಮ್ಮ ಫೀಲ್ಡು ಕೂಡ. ಸೊ ನಾವಿಬ್ಬರು ಹೇಗೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಖಂಡಿತ, ಈ ಫೊನೆಟಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಈ ಫೊನೆಟಿಕ್ಸ್ನ ನಾನು ಡಿಫ್ರೆಂಟ್ ಮೀಡಿಯಮ್, ಈಗ ಡಿಜಿಟಲ್ ಮೀಡಿಯಮಲ್ಲಿ ತರೋಣ ಅಂತ ಇದ್ದೀನಿ. ಸೊ ಮೋಸ್ಟ್ ಆಫ್ ದ ಕ್ವೆಶ್ಚನ್ಸ್ ವಿಲ್ ಬಿ ರಿಲೇಟೆಡ್ ಟು ಡಿಜಿಟಲ್ ಮೀಡಿಯಮ್ ಆ್ಯಂಡ್ ಫೊನೆಟಿಕ್ಸ್ ಅಂದರೆ ಏನು ಹಂಗಿರುತ್ತೆ. ಸೊ ಈಗ ನಾವು ಇದರೊಳಗೆ ಮಾಡೋಣ. ರೆಡಿ? ಓಕೆ, ಹಾಗಾದ್ರೆ ಶುರು ಮಾಡ್ಕೊಳ್ಳೋಣ. ಎಲ್ಲರಿಗೂ ಇರೋವಂಥ ಫಸ್ಟ್ ಕ್ವೆಶನ್, ಫೋನಿಕ್ಸ್ ಅಂದರೆ ಏನು? ನಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮಾತಾಡುವಾಗ ಫೋನಿಕ್ಸ್ ನಮಗೆ ಹೆಂಗೆ, ಏನಕ್ಕೆ ಬೇಕಾಗತ್ತೆ, ಏನಕ್ಕೆ ಯೂಸ್ ಆಗುತ್ತೆ, ಏನಕ್ಕೆ ಉಪಯೋಗ ಆಗತ್ತೆ ಅಂತ ತಿಳಿಸ್ಕೊಟ್ರೆ. ಖಂಡಿತ. ಫೋನಿಕ್ಸ್ ಅಂದರೆ ಏನು? ಫೋನಿಕ್ಸ್, ಫೋನ್ ಅನ್ನೋ ವರ್ಡಿಂದ ಫೊನೆಟಿಕ್ಸ್ ಅನ್ನೋದು ಬರುತ್ತೆ. ಸೊ ಫೋನ್ ಅಂದರೆ ಶಬ್ದ ಗ್ರೀಕ್ ಲ್ಯಾಂಗ್ವೇಜಿಂದ ಬಂದಿದೆ. ಅದರ ಅರ್ಥ ಏನು ಅಂದರೆ ಶಬ್ದ ಅಂತ ಅರ್ಥ. ಒಂದು ವರ್ಡ್ನ ಎತ್ಕೊಂಡ್ರೆ ಆ ವರ್ಡ್ನಲ್ಲಿ ಶಬ್ದಗಳೆಲ್ಲ ಸೇರಿನೇ ಒಂದು ವರ್ಡ್ ಆಗುತ್ತೆ. ಓಕೆನಾ? ಸೊ ಈಗ ಇಂಗ್ಲೀಷ್ನ ನಾವು ಫೊನೆಟಿಕ್ಸ್ ಮೂಲಕ ಅಪ್ರೋಚ್ ಮಾಡುವಾಗ ಏನಾಗುತ್ತೆ ಅಂದರೆ, ನಾವು ಬೈ ಹ್ಯಾಟ್ ಮಾಡೋದು ಅದೆಲ್ಲ ಅವಶ್ಯಕತೆ ಬೀಳಲ್ಲ. ಆರಾಮಾಗಿ ಶಬ್ದನ ಜೋಡಿಸಿ ಓದ್ಬಿಡ್ಬೋದು. ಸೊ ನಾವು ಹಳೆ ಕಾಲದಲ್ಲಿ ನಾವು ಓದೇ ಆ ಮೆಥಡ್ ಇಲ್ಲದೆ ಇದು ಒಂದು ಹೊಸ ಮೆಥಡ್, ಸೌಂಡನ್ನು ಅಪ್ರೋಚ್ ಮಾಡಿ ಓದೋ ಮೆಥಡು. ಅದನ್ನು ಫೊನೆಟಿಕ್ಸ್ ಅಂತ ಕರಿತೀವಿ. ಇದು ಖಂಡಿತ ಮುಖ್ಯ, ಬೇಕಾಗಿದೆ. ಯಾಕೆ ಅಂದರೆ ಈ ಕಾಲದ ಮಕ್ಕಳಿಗೆ ಈ ಮೆಥಡು ಅವ್ರಿಗೆ ಸ್ಯೂಟ್ ಆಗಂಗಿದೆ. ಅದರಿಂದ ಇದು ಖಂಡಿತ ಅವಶ್ಯವಾಗಿದೆ. ಓಕೆ, ನೀವು ಫೋನಿಕ್ಸ್ ಅಂದರೆ ಏನು ಅಂತ ಹೇಳಿದ್ರಿ, ಏನಕ್ಕೆ ಬೇಕು ಅಂತ ಹೇಳಿದ್ರಿ. ಆದರೆ ನಾವು ಚಿಕ್ಕವರಿದ್ದವಾಗ ABC ಅಂತ ಹೇಳ್ಕೊಟ್ರು, CAT ಕ್ಯಾಟ್ ಅಂತ ಹೇಳ್ಕೊಟ್ರು. ಅದಕ್ಕೂ ಇವಾಗ ನಾವು ಫೋನಿಕ್ಸ್ ಕಲ್ತ್ರೆ ನಮಗೆ ಏನು ಉಪಯೋಗ, ಹೆಂಗೆ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು, ಏನಕ್ಕೆ ನಾವು ಈ ಮೆಥಡಲ್ಲಿ ಹೋದರೆ ಈಸಿ ಆಗತ್ತೆ ಅಂತ ನಿಮ್ಮ ಅಭಿಪ್ರಾಯ? ಹೌದು, ಖಂಡಿತ ಸುರಭಿ. ನೀವು ಹೇಳ್ದಂಗೆ ನಾವು A ಫಾರ್ ಆ್ಯಪಲ್, B ಫಾರ್ ಬಾಲ್ ಅಂತಾನೆ ಓದಿದ್ದು. ಜ್ಞಾಪಕ ಇದೆಯಾ? ಬರ್ದು ರಟ್ ಹೊಡ್ಕೊಂಡು ಪ್ರಾಕ್ಟೀಸ್ ಮಾಡಿರೋದು. ಸೊ ಇವಾಗ ಮಕ್ಳು ಕಲಿಬೇಕಾದ್ರೆ ಸೌಂಡ್ ಮಾಡ್ತಾರೆ, ಕ ಅಂತಾರೆ, ಆ ಅಂತಾರೆ. ಏನಕ್ಕೆ? ಹೌ ಇಸ್ ಇಟ್ ಡಿಫ್ರೆಂಟ್? ಏನಕ್ಕೆ ಆ ಮೆಥಡ್ಗೂ ಈ ಮೆಥಡ್ಗೂ ಏನಕ್ಕೆ ಕ್ಲಾಶ್ ಆಗ್ತಾ ಇದೆ ಅಂತ. ಸೊ ನಾವು ಓದಿದ ಮೆಥಡ್ ಬಂದು ಆಕ್ಚುಲಿ ಅದು ಒಂದು ಮೆಥಡ್. ಏನಂದ್ರೆ ನಾವು ನಮ್ಮ ಮೆಮರಿನ ಟ್ರೈನ್ ಮಾಡ್ತಾ ಇದ್ವಿ. ರೋಟ್ ಲರ್ನಿಂಗ್. ಹೌದು. ಸೊ ರೋಟ್ ಲರ್ನಿಂಗ್ ಮಾಡ್ತಾ ಇದ್ವಿ. ವಾಟ್ ವಿ ವೇರ್ ಡೂಯಿಂಗ್ ಇಸ್ ವೆರ್ ಟ್ರೈನಿಂಗ್ ಇಟ್ ನೈಸ್ಲಿ. ಅಷ್ಟೂ ಸತಿ ಬರೆದು, ಅಷ್ಟೂ ಸರ್ತಿ ರಿಪೀಟ್ ಮಾಡಿ, ಅಷ್ಟೂ ಸತಿ ನೋಡಿ ಒಂದು ಅಭ್ಯಾಸ ಮೂಲಕ ನಾವು ಮೆಮರಿನ ಚೆನ್ನಾಗಿ ಟ್ರೈನ್ ಮಾಡಿದ್ವಿ. ಅವಾಗ ಇಷ್ಟಿತ್ತು ಓದೋಕ್ಕೆ. ಅದು ಪ್ರಾಕ್ಟಿಕಲ್ ಆಯಿತು. ಹಂಗೆ ಬರೀಲಿಲ್ಲ ಅಂದ್ರೇನು ಏಟ್ ಬೀಳ್ತಾ ಇತ್ತು, ಹೆಂಗೋ ಮಾಡಿ ಗಟ್ ಮಾಡ್ತಾ ಇದ್ವಿ. ಆಮೇಲೆ ಆ ಮಾರ್ಕ್ಸ್ ತೆಗಿಲೇಬೇಕು ಅನ್ನೋದು ನಮ್ಮಲ್ಲೂ ಇತ್ತು. ಸೊ ನಾವು ಆ ಪ್ರಯತ್ನ ಪಟ್ವಿ. ಈ ಕಾಲದಲ್ಲಿ ಅದು ಪ್ರಾಕ್ಟಿಕಲೇ ಸಾಧ್ಯ ಇಲ್ಲ. ಇಷ್ಟಿದೆ ಓದೋದಕ್ಕೆ, ಎಷ್ಟು ಇನ್ಫಾರ್ಮೇಷನ್ ಇದೆ. ಈ ಕಾಲದ ಮಕ್ಕಳ ಹತ್ರ ಇಷ್ಟು ಸತಿ ಬರಿ ಅಂದರೆ ಯಾಕೆ ಬರಿಬೇಕು ಅಂತ ಫಸ್ಟ್ ಕೇಳ್ತಾರೆ. ಆಮೇಲೆ ಅವ್ರಿಗೆ ಅಷ್ಟು ಪೇಷನ್ಸು ಇಲ್ಲ. ಪ್ರಾಕ್ಟಿಕಲು ನಾಟ್ ಪಾಸಿಬಲ್. ಸೊ ಆ ಏಜ್ ಓಲ್ಡ್ ಮೆಥಡು ಇಸ್ ನಾಟ್ ವರ್ಕ್ ನೌ. ಸೊ ಸೌಂಡ್ಸ್ ಮೂಲಕ ಕಲ್ತ್ರೆ ನಮಗೆ ಈಸಿ ಆಗತ್ತೆ. ಫೋನಿಕ್ಸ್ ಉಪಯೋಗ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಎಲ್ಲ ಇದಕ್ಕೂ ಈಸಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಮಗಿರೋ ನೆಕ್ಸ್ಟ್ ಕ್ವೆಶನ್ನು, ನಮಗೆ ಇಂಗ್ಲೀಷ್ ಓದೋಕ್ಕೆ ಯಾಕೆ ಕಷ್ಟಪಡ್ತೀವಿ? ಇವಾಗ ಯಾವುದೋ ಒಂದು ಬೋರ್ಡ್ ಓದೋವಾಗ ನಾವು ಓದಿದ್ರೂ ನಮ್ಗೆ ಅದನ್ನು ಯಾಕೆ ಪ್ರೊನೌನ್ಸ್ ಮಾಡೋ, ಅದನ್ನು ಓದೋಕ್ಕೆ, ಅದನ್ನು ಹೇಳೋಕ್ಕೆ ಯಾಕೆ ಅಷ್ಟೊಂದು ಕಷ್ಟಪಡ್ತಾ ಇದ್ದೀವಿ? ಸೊ ಇದರಿಂದ ಸುಲಭ ಆಗತ್ತಾ ಅಥವಾ ಕಷ್ಟನೇ ಪಡ್ತೀವಾ, ಹೆಂಗೆ ಅಂತ ನಮ್ಮ ಥರ್ಡ್ ಕ್ವೆಶ್ಚನ್. ಖಂಡಿತ ಸುರಭಿ. ಈಗ ನಾನೇ ಫೊನೆಟಿಕ್ಸ್ ಟೀಚರ್ ಆಗಿದ್ದರು, ಯಾವುದೋ ಒಂದು ಹೊಸ ವರ್ಡ್ನ ನನ್ನ ಕಣ್ಣಿಗೆ ಎದುರುಗಡೆ ಬಂದರೆ ನಿಜ ಹೇಳ್ತೀನಿ, ನನಗೂ ಓದಕ್ಕೆ ಬರಲ್ಲ. ಯಾಕೆ ಬರಲ್ಲ ಅನ್ನೋದನ್ನು, ಅದಕ್ಕೆ 3 ರೀಸನ್ಸ್ ಇದೆ. ಅದನ್ನು ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಡಿಸೈನ್ ಹೇಗಾಗಿದೆ, ಈ ಡಿಸೈನ್ ಮಾತ್ರ ನೋಡಿದ್ರೆ ಅರ್ಥ ಆಗಲ್ಲ. ಇದನ್ನು ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಜೊತೆ ಕಂಪೇರು ಮಾಡೋಣ. ಓಕೆ,
ಆವಾಗ ನಮಗೆ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ. ಓಕೆ. ಸೊ ನಮ್ಮ ಮಾತೃಭಾಷೆ ಕನ್ನಡ ಇರ್ಬೋದು, ಇಲ್ಲ ಯಾವ ಭಾಷೆ ಆದರೂ ನಮ್ಮ ಇಂಡಿಯನ್ ಭಾಷೆಗಳನ್ನ ಇಟ್ಕೊಳ್ಳೋಣ. ಸಂಸ್ಕೃತನೋ ಇಲ್ಲ ಹಿಂದಿನೋ ಕನ್ನಡನೋ ಮಲಯಾಳಮೋ ಸಂಸ್ಕೃತ ತಮಿಳ್ ಹಿಂದಿ ಯಾವುದಾದ್ರೂ ಇರಲಿ, ಅದ್ರಲ್ಲಿ ನಮ್ಮ ಅ ಆ, ಇ ಕಾಕಗಗನ ಸ್ವರಗಳು ವ್ಯಂಜನಗಳು ಕಾಗುಣಿತಗಳು ಹಂಗೆ ಬರ್ತಾ ಇದೆ. 52 ಅಕ್ಷರಗಳಿದೆ, ಅದನ್ನ 500ಕ್ಕೂ ಮಾಡ್ಬೋದು ಕಾಗುಣಿತ ಮಾಡಿದ್ರೆ. ಸೊ ಅಷ್ಟೊಂದು ಅಕ್ಷರ ಇದೆ ಅಂದ್ರೆ ಅರ್ಥ ಏನು? ಅಷ್ಟು ಶಬ್ದಕ್ಕೆ ಅಷ್ಟು ಅಕ್ಷರಗಳಿದೆ ಅಂತ. ಸೌಂಡ್ಗೇನೋ ಲೆಟರ್ಸ್ಗೇನೋ ರೇಷಿಯೋ ಈಕ್ವಲ್ ಆಗಿದೆ ಅಂತ. ನಮ್ ಇಂಗ್ಲಿಷ್ ಅಲ್ಲಿ ಎಷ್ಟು ಅಕ್ಷರ ಇದೆ ಹೇಳಿ? 26 alphabets only. ಸೊ 26 ಲೆಟರ್ಸ್ ಇದೆ. ಸೊ 26 ಲೆಟರ್ಸ್ ಅಲ್ಲಿ ನಾವೆಲ್ಲ ಸರ್ಕಸ್ ಮಾಡಬೇಕು. ಸೊ ಬೇಸಿಕ್ ಸೌಂಡ್ಸ್ ಎಷ್ಟು ಅಂತ ನೋಡೋಕೆ ಹೋದರೆ ಇಂಗ್ಲೀಷ್ನಲ್ಲಿ 42 ಸೌಂಡ್ಸ್ ಇದೆ. ಆ್ಯಕ್ಚುಲಿ ಲಾಜಿಕಲ್ ಆಗಿ ನೀವು ಥಿಂಕ್ ಮಾಡಿ, ಇಲ್ಲಿ 500 ಶಬ್ದ ಇದೆ, 500 ಲೆಟರ್ಸ್ ಇದೆ. ಇಲ್ಲಿ 42 ಶಬ್ದ ಇದ್ರೆ 42 ಲೆಟರ್ಸ್ ಇರಬೇಕು. ಹಂಗಿಲ್ಲ ಅನ್ನೋದು ಏನಾಗುತ್ತೆ, 1-2 ಲೆಟರ್ ಸೇರ್ಕೊಂಡು ಒಂದು ಹೊಸ ಶಬ್ದ ಮಾಡಿಬಿಡುತ್ತೆ. ಸೊ ಹಾಗೆ ಆ 42 ಬರೋದು. ಸೊ ಫಸ್ಟ್ ಡಿಫ್ರೆನ್ಸ್ ಏನು ಅಂದರೆ ಸೌಂಡ್ಸ್ ಮತ್ತು ಲೆಟರ್ ರೇಷಿಯೋ ಈಕ್ವಲ್ ಇಲ್ಲ. ಸೊ ಇದು ಒಂದು ರೀಸನ್. ಅದೊಂದು. ಓಕೆ. ಸೆಕೆಂಡ್ ಒನ್ ಬಂದು ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಹಂಗೆ ಓದಿದ್ವಲ್ವಾ. ಈಗ APPLEನ ಎಪಿಲಿ ಅಂತ ಹೇಳಬೇಕು ನೋಡಕ್ ಹೋದ್ರೆ. ಹೌದು. ಎ ಅನ್ನೋ ಶಬ್ದನೇ ಆ್ಯಪಲ್ ಅಂತ ಕೇಳಿಸ್ತಾ ಇಲ್ಲ. ಹೌದು. ಸೊ ಅದ್ರ ಆ ಅಕ್ಷರದ ಹೆಸರು ಎ, ಅದ್ರದ್ದು ಸೌಂಡು ಆ ಅಂತ ಬರುತ್ತೆ. ಸೊ ಅಕ್ಷರಕ್ಕೂ ಸೌಂಡ್ಗೂ ಡಿಫರೆನ್ಸ್ ಬರ್ತಾ ಇದೆ. ಹೆಸರು ಅಂತ ಒಂದಿದೆ, ಸೌಂಡ್ ಅಂತ ಒಂದಿದೆ ಇಂಗ್ಲಿಷ್ ಅಲ್ಲಿ. ಓಕೆ. ನಮ್ ಕನ್ನಡದಲ್ಲಿ ಆನೆ, ಅದ್ರ ಹೆಸರು ಶಬ್ದ ಎಲ್ಲ ಒಂದೇ. ಕನ್ನಡ ಮಾತ್ರ ಅಲ್ಲ, ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲಕ್ಕೂ ಹೆಸರು ಅಂತ ನೋಡಲ್ಲ, ಶಬ್ದ ಅಂತ ನಾವು ನೋಡಲ್ಲ, ಅದಕ್ಕೆ ಒಂದೇ ಕೊಟ್ಟಿರೋದು. ಓಕೆ. ಅದೇ ತರ ಎ ಬರಿಬೇಕಂದ್ರೆ ಎಗೆ ಅಂತ ಒಂದು ಅಕ್ಷರ ಇದೆ, ಆ ಅನ್ನ ಎ ಅಂತ ಓದೇ ಇಲ್ಲ, ಏನ ಆ ಅಂತಾನೂ ಓದಿಲ್ಲ. ಸೊ ಲೆಟರ್ ನೇಮ್ ಲೆಟರ್ ಸೌಂಡ್, ಇದು ಸೆಕೆಂಡ್ ಡಿಫ್ರೆನ್ಸ್. ಓಕೆ. ಥರ್ಡ್ ಡಿಫ್ರೆನ್ಸ್ ಏನು ಅಂತ ಹೇಳಕ್ ಹೋದ್ರೆ ಒಂದೇ ಅಕ್ಷರ ಒಂದೊಂದ್ ಕಡೆ ಒಂದೊಂದ್ ತರ ಓದ್ತೀವಿ ಇಂಗ್ಲೀಷಲ್ಲಿ. ಸಿ ಫಾರ್ ಎಕ್ಸಾಂಪಲ್ ಲೆಟರ್ ವೈನ ನೀವು ತಗೊಳ್ಳಿ. ಈಗ ಲೆಟರ್ ವೈನ ಎಲ್ಲೋ ಅನ್ನೋ ವರ್ಡ್ನಲ್ಲಿ ಯ ಸೌಂಡ್ ಮಾಡ್ತಾ ಇದೆ. ಸೊ ಎಟ್ ಅಂತ ತಗೊಂಡ್ರೆ YT ಎಟ್ನಲ್ಲಿ ಯ ಸೌಂಡ್ ಮಾಡ್ತಾ ಇದೆ. ಲೆಟರ್ ವೈಗೆ ಯ ಸೌಂಡ್ ಅಂತ ಮಗುಗೆ ಗೊತ್ತಾಗುತ್ತೆ. ಹೌದು. ಯಮ್ಮಿ ಅಂತ ವರ್ಡ್ ಒಂದು ಓದ್ತಾರೆ, ಯಮ್ ಯಾನೇ ಬಂತು, ಯಮ್ ಯಾ ಅಂತ ಅನ್ಲಿಲ್ಲ, ಕೊನೆಯಲ್ಲಿ ಬಂದಾಗ ಈ ಅಂತ ಓದ್ತಾ ಇದೀವಿ. ಈಗ SKY ಸ್ಕೀ ಅಂತ ಓದ್ಲಿಲ್ಲ, ಸ್ಕ್ಯಾ ಅಂತ ಓದ್ಲಿಲ್ಲ, ಸ್ಕೈ ಅಂತ ಹೇಳಿ ಓದ್ತೀವಿ. ಸೊ ಲೆಟರ್ ವೈ ಒಂದ್ ಕಡೆ ಯ, ಒಂದ್ ಕಡೆ ಇ, ಒಂದ್ ಕಡೆ ಐ ಅಂತ ಓದ್ತಾ ಇದ್ದೀವಿ. ಸೊ ಈ 3 ರೀಸನ್ಸ್ ಇರೋದ್ರಿಂದ ಈ ಇಂಗ್ಲಿಷ್ನ ನನಗೂ ಏನೋ ಹೊಸ ವರ್ಡ್ ಇದ್ರೆ ಇಲ್ಲಿ ಇದೇ ಸೌಂಡ್ ಬರುತ್ತೆ ಅಂತ ತಿಳಿವು ಸಿಗಲ್ಲ. ಅವಾಗ ನಾವು ಏನು ಮಾಡ್ತೀವಿ, ಗೂಗಲ್ ಸರ್ಚು ಇಲ್ಲ ಹೆಂಗಾದ್ರೂ ಮಾಡಿ ಕರೆಕ್ಟ್ ಪ್ರೊನೌನ್ಸಿಯೇಷನ್ನ ಕಂಡುಹಿಡಿತೀವಿ. ಸೊ ಈ ಲ್ಯಾಂಗ್ವೇಜು ಫೊನೆಟಿಕಲಿ ಬ್ಯಾಲೆನ್ಸ್ಡ್ ಆಗಿ ಇಲ್ಲ, ಸೆಮಿಫೋನಿಕ್ ಆಗಿದೆ. ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ನಮ್ಮ ಲ್ಯಾಂಗ್ವೇಜು ಫೊನೆಟಿಕಲಿ ಬ್ಯಾಲೆನ್ಸ್ಡ್ ಇದೆ. ಈ ರೀಸನ್ಸ್ ಇರೋದ್ರಿಂದ ಒಂದು ಹೊಸ ವರ್ಡ್ ಟ್ರೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಮಗೆ ಇಂಗ್ಲೀಷ್ ಏನಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರಿ. ಆದರೆ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಇರೋದು, ಇವಾಗ ನೀವು ಫೋನಿಕ್ಸ್ ಅನ್ನೋದನ್ನು ನಾವು ಕಲ್ತ್ರೆ ನಮಗೆ ಇಂಗ್ಲೀಷ್ ಓದೋದಕ್ಕೆ ಹೇಗೆ ಸಹಾಯ ಆಗತ್ತೆ, ಏನಕ್ಕೆ ಸಹಾಯ ಮಾಡುತ್ತೆ ಫೋನಿಕ್ಸ್ ಕಲ್ತ್ರೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಖಂಡಿತ. ಈಗ ನಾವು ನಮ್ಮ ಮೆಥಡ್ ಓದ್ತಿದ್ದು ಹೇಗೆ ಅಂತ ನೋಡೋಣ. ಎಲ್ಲ ವರ್ಡ್ಸ್ನ ಗಟ್ಟಿ ಹೊಡಿತಾ ಇದ್ವಿ, ಮೆಮರೈಸ್ ಮಾಡ್ತಾ ಇದ್ವಿ. ಸೊ ಇಂಗ್ಲೀಷ್ 100% ಅಂತ ಇದ್ರೆ 100% ಹಾಗೆ ಮೆಮರೈಸ್ ಮಾಡ್ತಾ ಇದ್ವಿ ಅಲ್ವಾ? ಆದರೆ ಈಗ ಅದು ಪ್ರಾಕ್ಟಿಕಲ್ ಇಲ್ಲ ಅಂತಲೂ ಗೊತ್ತಾಗುತ್ತೆ. ಸೊ ಫೊನೆಟಿಕ್ಸ್ ಗೊತ್ತಾದರೆ, ಈ 42 ಸೌಂಡ್ಸ್ ಅಂತ ಇದೆ, ಆ 42 ಸೌಂಡ್ಸ್ ಗೊತ್ತಾದರೆ ಆ ಸೌಂಡ್ಸ್ನ ಇಟ್ಟು ಅಕ್ಷರ ಜೋಡಿಸಿ ಓದ್ಬಿಡ್ತಾರೆ. ಶಬ್ದನ ಕೇಳಿ ಅದರಲ್ಲಿರೋ ಶಬ್ದಗಳನ್ನ ಐಡೆಂಟಿಫೈ ಮಾಡಿ ಬರೆದು ಬಿಡ್ತಾರೆ. ಸೊ ಬ್ಲೆಂಡಿಂಗ್ ಅಂತ ಹೇಳ್ತೀವಿ, ಸೆಗ್ಮೆಂಟಿಂಗ್ ಅಂತ ಹೇಳ್ತೀವಿ, ಇದೆರಡನ್ನು ಮಾಡಿಬಿಡ್ತಾರೆ. ಸೊ ಅವರು ಯಾವ ವರ್ಡ್ನೂ ಮೆಮರೈಸ್ ಮಾಡಕ್ ಹೋಗಲ್ಲ. ಒಂದು 6 ಅಕ್ಷರ ಕಲ್ತ್ರೆ ಸಾಕು, 6ರಿಂದ 100 ವರ್ಡ್ಸ್ ಮಾಡ್ಬೋದು. ಆ 100 ವರ್ಡ್ಸ್ನ ನಾನು ಆ್ಯಕ್ಚುಲಿ ಮಗುಗೆ ಹೇಳ್ಕೊಡಲ್ಲ, ಅಕ್ಷರ ಜೋಡಿಸಿ ಓದೋನ್ನ ಮಾತ್ರ ಹೇಳ್ಕೊಡ್ತೀನಿ. ಹಂಗೆ ಮಾಡೋದ್ರಿಂದ ಅವರು ಕೇಳ್ಬಿಟ್ಟು ಬರೀತಾರೆ. ಆಮೇಲೆ ಇನ್ನೊಂದು ಕಲೆ ಏನು ಹೇಳ್ಕೊಡ್ತೀನಿ ಅಂದರೆ, ಒಂದು ವರ್ಡ್ ಇದ್ರೆ ಹೇಳಿದ್ರೆ ಅದನ್ನು ಹೇಗೆ ಗಮನಿಸಿ ಕೇಳೋದು ಅನ್ನೋ, ಹಂಗೆ ಗಮನಿಸಿ ಕೇಳೋದ್ರಿಂದ ಒಂದೊಂದು ಶಬ್ದನ ಅವ್ರು ಗುರ್ತು ಹಿಡಿತಾರೆ. ಈಗ ಸ್ಟಾಪ್ ಅಂತ ಇದ್ದರೆ ಪ್ ಅಂತ ಒಂದೊಂದು ಶಬ್ದದನ್ನು ಐಡೆಂಟಿಫೈ ಮಾಡಿ ಬರೆದ್ಬಿಡ್ತಾರೆ. ಇಲ್ಲಿ ಮೆಮರೈಸ್ ಮಾಡಿದ್ದೇ ಬಂದಿಲ್ಲ. ಸೊ ಈ 2 ಕಲೆ ಕಲಿಯೋದ್ರಿಂದ ಏನು ಕೊಟ್ಟರು ಓದ್ತಾರೆ, ಏನು ಕೊಟ್ಟರು ಬರೀತಾರೆ.
ಓಕೆ ಆದರೆ ಇಂಗ್ಲೀಷಲ್ಲಿ ಇರೋದೆಲ್ಲ ಹೀಗೆ ಇದೆಯಾ ಅಂತ ಅಂದರೆ ಹೇಳಕ್ಕೆ ಬರಲ್ಲ ಹಾಗೆ. ಸೊ ಈಗ 100%ಅಲ್ಲಿ ಒಂದು 80% ಫೋನಿಕ್ಸ್ ಫಾಲೋ ಮಾಡುತ್ತೆ. ಅದರಲ್ಲಿ ಫಸ್ಟ್ 18ನಲ್ಲೂ 40% ಮಾತ್ರ ಫೊನೆಟಿಕಲಿ ಬ್ಯಾಲೆನ್ಸ್ಡ್ ಆಗಿದೆ. ಅಂದರೆ ಈ 42 ಸೌಂಡ್ಸನ್ನು ಇಟ್ಕೊಂಡು ಓದ್ಬಿಡ್ಬೋದು, ಬರ್ಬಿಡ್ಬೋದು. ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ, ಅಂದರೆ ಅಕ್ಷರ ಇಟ್ಟು ಓದ್ಬೋದು, ಅಕ್ಷರ ಇಟ್ಟು ಬರಿಬೋದು. ಇನ್ನು ಕೆಲವುದಿದೆ, ಅಲ್ಲಿ ಫೋನಿಕ್ಸ್ ಆ್ಯಕ್ಚುಲಿ ಅಪ್ಲೈ ಮಾಡ್ತೀವಿ, ಆದರೆ ರೂಲ್ಸ್ ಅಂತ ಇರುತ್ತೆ. ಫೋನಿಕ್ಸ್ ರೂಲ್ಸ್ ಅಪ್ಲೈ ಮಾಡಿದ್ರೆ ಮಾತ್ರ ಓದಕ್ಕೆ ಬರುತ್ತೆ. ಹಾಗಿಲ್ಲ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕ್ಯಾಟ್ ಇದೆ, ಆಟ್ ಅಂತ ಓದ್ಬಿಡ್ತಾ ಇದ್ದೀವಿ, ಅದು 42 ಸೌಂಡ್ಸಲ್ಲಿ ಒಂದು ಬಂದ್ಬಿಡ್ತು. ಓಕೆ ಈಗ CITY ಅಂತ ಇದೆ, ಸಿಗೆ ಸೌಂಡ್ ಖ, ಖ ಇ ಟ ಯಾಗೆ ಇ ಬಂತು, ಕಿಟಿ ಅಂತ ಓದಕ್ಕೆ ಬರಲ್ಲ. CITY ಏನಾಯಿತು, ಸಿಟಿ ಆಯಿತು. ಸೊ ಇಲ್ಲಿ ಏನು ರೂಲ್ ಅಂದರೆ ಲೆಟರ್ ಸಿ ಐ ಇ ಮತ್ತು ವೈ ಜೊತೆ ಇದ್ದರೆ ಅದು ಖ ಸೌಂಡ್ ಮಾಡಲ್ಲ, ಸೌಂಡ್ ಮಾಡುತ್ತೆ ಅಂತ ಬರುತ್ತೆ. ಸೊ ಈ ಥರ ರೂಲ್ಸ್ ಇಟ್ಟು ಓದೋದು ಲೆವೆಲ್ 2ನಲ್ಲಿ ಬರುತ್ತೆ. ಸೊ ಫೊನೆಟಿಕ್ಸ್ ಗೊತ್ತಾದರೆ 80% ಅವರವರೇ ರೂಲ್ಸ್ ಇಟ್ಟು ಮತ್ತು ಸೌಂಡ್ಸ್ ಇಟ್ಟು ಓದ್ಬಿಡ್ತಾರೆ. ಸೊ ಆ ಬರ್ಡನ್ 100ಇಂದ 20%ಗೆ ರೆಡ್ಯೂಸ್ ಆಗುತ್ತೆ. 20% ಮಾತ್ರ ಅವರು ಮೆಮರೈಸ್ ಮಾಡಂಗೆ ಆಗುತ್ತೆ. ಸೊ ಈ ರೀತಿನಲ್ಲಿ ಅದು ಹೆಲ್ಪ್ ಆಗುತ್ತೆ. ಓಕೆ. ಸೊ ಇವಾಗ ನೀವು ಹೇಳಿದ್ರಿ ಲೆವೆಲ್ 1 ಲೆವೆಲ್ 2 ಅದಷ್ಟಾದ್ರೂ 80% ನಾವು ಕಲಿಬೋದು, ಈಸಿಯಾಗಿ ಓದ್ಕೋಬೋದು ಅನ್ಬೋದು. ಮಿಕ್ಕಿದ 20% ಏನು, ವಾಟ್ ಇಸ್ ದಟ್ 20%? ಏನ್ ಹೆಂಗ್ ಓದೋದು, ಅದನ್ನ ಹೆಂಗೆ ನಾವು ಹೆಲ್ಪ್ ಮಾಡೋದು ಆಸ್ ಪೇರೆಂಟ್ಸ್, ಆಸ್ ಎಜುಕೇಟರ್ಸ್, ಮೇ ಬಿ ಇನ್ ಅನ್ ಇನ್ಸ್ಟಿಟ್ಯೂಷನ್, ಅವ್ರಿಗೆ ನಾವು ಹೆಂಗೆ ಹೆಲ್ಪ್ ಮಾಡೋದು, ಹೆಂಗೆ ಟ್ರೈನ್ ಮಾಡೋದು? ಓಕೆ, ರೈಟ್ ಕ್ವಶನ್ ಕೇಳಿದ್ರಿ ಸುರಭಿ. ಅದೇನು ಇಲ್ಲ, ನಾವು ಹೇಗೆ ಓದಿದ್ವಿ, ಇಷ್ಟೊತ್ತಿ ಓದಿದ್ವಿ, ಬರೆದ್ವಿ, ಆ ಮೆಥಡೇ 20%. ಈಗ ಏನಾಯ್ತು ಅಂದರೆ 100% ನಾವು ಮೆಮರೈಸ್ ಮಾಡ್ತಾ ಇದ್ವಿ, ಇವರು 20% ಮಾತ್ರ ಮಾಡಿದ್ರೆ ಸಾಕು, ಸ್ವಲ್ಪ ಭಾರಿ ಕಡಿಮೆ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಬೇರೆ ಗತಿನೇ ಇಲ್ಲ, ಮೆಮರೈಸೇ ಮಾಡಬೇಕು. ಓಕೆ, ಎಷ್ಟು ಸತಿ ಆದರೂ ಬರಿಬೇಕು, ನೋಡ್ತಾ ಇರಬೇಕು. ಅದಕ್ಕೆ ಸೈಟ್ ವರ್ಡ್ಸ್ ಅಂತ ಇರ್ತೀವಿ, ನೋಡಿ 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 ಅದನ್ನು ಮೆಮರಿನಲ್ಲಿ ಗ್ರ್ಯಾಬ್ ಮಾಡ್ಕೊಳ್ಳೋದು, ಇಲ್ಲ ಬರೆದು ಪ್ರಾಕ್ಟೀಸ್ ಮಾಡೋದು. ಅದು ಆ್ಯಕ್ಚುಲಿ ಈ ಪ್ರೈಮರಿ ಸ್ಕೂಲಿಗೆ ಬಂದಾಗ ಒಂದು 200 ವರ್ಡ್ಸ್ ತನಕ ಸಿಂಪಲ್ ಆಗಿರೋದು ಬರುತ್ತೆ. ಅದು ನಾವು ಈ ಕೋರ್ಸಲ್ಲೇ ಫಿನಿಶ್ ಮಾಡಿಬಿಡ್ತೀವಿ. ಈ 20% ಇಲ್ಲಿಗೆ ಉಳಿಯುತ್ತಾ ಅಂತ ಹೇಳಿದ್ರೆ ಹೇಳಕ್ಕೆ ಬರಲ್ಲ ರೀ. ಏನಕ್ಕೆ ಅಂದರೆ ಈಗ ಹೈಯರ್ ಕ್ಲಾಸಿಗೆ ಹೋಗ್ತಾರೆ, ಈಗ ಬಾಟ್ನಿ ಬಂತು, ಝುವಾಲಜಿ ಬಂತು, ಇಲ್ಲ ಅದರಲ್ಲೆಲ್ಲ ಏನು ಬರುತ್ತೆ, ಪ್ಲಾಂಟ್ ಸ್ಪೀಶೀಸ್ ನೇಮು, ಬ್ಯಾಕ್ಟೀರಿಯಾ ನೇಮ್, ವೈರಸ್, ಸೈಲೆಂಟ್ ಲೆಟರ್ಸ್ ಇರತ್ತೆ, ಅದನ್ನ ಫೋನಿಕ್ಸ್ ಅಲ್ಲಿ ಹೇಳ್ಕೊಡಕ್ಕೆ ಕಷ್ಟ ಆಗುತ್ತೆ. ದಟ್ ಇಸ್ ವಾಟ್, ಅದನ್ನ ಈ 20% ಕೆಳಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಸೊ ಈ ತರ ಈಗ ಯಾರೋ ರಾಜ ಇದ್ರು, ರಾಜರ ಹೆಸರು, ಬೇರೆ ಬೇರೆ ಲ್ಯಾಂಗ್ವೇಜ್ ಇಂದ ಬರೋ ವರ್ಡ್ಸ್ ನಾವ್ ಇಂಗ್ಲಿಷ್ ಅಲ್ಲಿ ಬರಿತೀವಿ. ಈಗ ಮೆಡಿಕಲ್ ಟರ್ಮ್ಸ್ ಎಲ್ಲ ಗ್ರೀಕ್, ಲ್ಯಾಟಿನ್ ಇರುತ್ತೆ. ಸೊ ಆ ವರ್ಡ್ಸ್ ನ ನಾವು ಇಂಗ್ಲಿಷ್ ಅಲ್ಲಿ ಬರ್ದಾಗ ಆ ಲ್ಯಾಂಗ್ವೇಜ್ ಅಲ್ಲಿ ಏನ್ ಸ್ಪೆಲ್ಲಿಂಗ್ ಪ್ಯಾಟರ್ನ್ ಇರುತ್ತೋ ಅದನ್ನ ಫಾಲೋ ಮಾಡಿ ಅದನ್ನ ಬರ್ದಿರ್ತಾರೆ. ಸೊ ನಾವು ಅದನ್ನ ಹಾಗೆ ಇಂಗ್ಲೀಷ್ ಕಾಪಿ ಮಾಡುತ್ತೆ. ಆ್ಯಕ್ಚುಲಿ ನೋಡೋಕೆ ಹೋದರೆ ಇಂಗ್ಲೀಷ್ ಬಂದು ರೀಸೆಂಟ್ಲಿ ಡೆವಲಪ್ ಲ್ಯಾಂಗ್ವೇಜ್, ಪುರಾಣ ಲ್ಯಾಂಗ್ವೇಜ್ ಅಲ್ಲ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಬಂದು ತುಂಬ ಸುಮಾರು ವರ್ಷಗಳಿಂದ ಬೆಳ್ಕೊಂಡು ಬಂದಿದೆ. ಆಮೇಲೆ ಹೇಗಿದೆ ಅಂದರೆ ಎಲ್ಲದಕ್ಕೂ ಒಂದೊಂದು ಶಬ್ದ ಇದೆ. ಹೌದು, ತುಂಬ ರಿಚ್, ಒಂಥರ ಹೇಗೆ ಹೇಳೋದು, ಅದ್ಭುತವಾಗಿ ಬ್ರಹ್ಮಾಂಡವಾಗಿದೆ. ಅಷ್ಟು ಬ್ರಹ್ಮಾಂಡವಾಗಿದ್ದು ಇಲ್ಲ, ಆದ್ರಿಂದ ಇದು ಹೊಸ ಹೊಸ ವರ್ಡ್ ಅನ್ನು ಮಾಡಕ್ ಹೋಗಲ್ಲ, ಬೇರೆ ಲ್ಯಾಂಗ್ವೇಜ್ ಇಂದ ಈಸಿಯಾಗಿ ತಗೊಂಡ್ಬಿಡುತ್ತೆ. ಆವಾಗ ಆ ಲ್ಯಾಂಗ್ವೇಜ್ ಸ್ಪೆಲ್ಲಿಂಗ್ ಪ್ಯಾಟರ್ನು ಇಲ್ಲಿ ಫಾಲೋ ಮಾಡುತ್ತೆ. ಈಗ ಯಾರ್ದೋ ಹೆಸರು ಉಮಾ ಅಂತ ಇದ್ರೆ ನಾವು UMA ಉಮಾ ಅಂತ ಬರ್ದು ನಾವು ಉಮಾ ಅಂತ ಓದ್ಬಿಡ್ತೀವಿ. ಆ ಉಮಾ ಅಂತ ಓದಕ್ಕೆ ಬರ್ದೇ ಇರೋರು ಹೇಗೆ ಓದ್ತಾರೆ ಹೇಳಿ? ಯುಮಾ ಅನ್ಬೋದು, ಯುಮಾ ಅನ್ಬೋದು. ಅದಕ್ಕಿನ್ನ ಒಳ್ಳೆ ಎಕ್ಸಾಂಪಲ್ ರಾಮ ಅನ್ಸತ್ತೆ. ಅದು ರಾಮ ಇಂಗ್ಲಿಷ್ ನಲ್ಲಿ ರಾಮ ಅಂತಾನೂ ಆಗುತ್ತೆ, ರಮಾ ಅಂತಾನೂ ಆಗುತ್ತೆ. ಇಟ್ಸ್ ಕಾಮನ್, ಹೆಂಗೆ ಅಂತ ಗೊತ್ತಾಗಲ್ಲ. ಆ ತರದನ್ನ ಒಂದಷ್ಟು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು, ಅವ್ರನ್ನ ಕೇಳಿ ತಿಳ್ಕೊಬೇಕು ಅಂತ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಓಕೆ. ಆಮೇಲೆ ನೀವು ಅಂದ್ರಿ ಲೆವೆಲ್ 1 ನಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇದಾಗೋಗತ್ತೆ ಅಂತ. ಲೆವೆಲ್ 2 ನಲ್ಲಿ ಏನೋ ರೂಲ್ಸ್ ಎಲ್ಲ ಅಂತ ಇದ್ದೀರಾ. ಏನು ರೂಲ್ಸು, ಯಾವ ಥರ ಇರುತ್ತೆ, ಹೇಗೆ ಅದು? ಹೌದು, ಆ ಎಕ್ಸಾಂಪಲ್ ಕೊಟ್ನಲ್ಲ, ಲೆಟರ್ ಸಿನ ಖ ಅಂತ ಓದ್ತೀವಿ, ಒಂದು ಕಡೆ ಸ್ ಅಂತ ಓದ್ತೀವಿ, ಇಂಥದ್ದನ್ನೆಲ್ಲ ರೂಲ್ಸ್ ಅಂತ ಹೇಳ್ತೀವಿ. ಸೊ ಒಂದು 30 ಮೇಲೆ ರೂಲ್ಸ್ ಇದೆ. ಆ ರೂಲ್ಸು ಆ್ಯಕ್ಚುಲಿ ನಾನು ಫಸ್ಟ್ ಟ್ರೈನಿಂಗ್ ತಗೊಂಡಾಗ ನನಗೆ ಸೌಂಡ್ಸು ಮತ್ತು ರೂಲ್ಸ್ ಹೇಳ್ಕೊಟ್ರು, ಮುಗೀತು ಆ್ಯಕ್ಚುಲಿ.
ಅದು ನಮ್ಮ ಮಕ್ಳಿಗೆ ಹೋಗಿ ಸೇರ್ಸೋದು ಒಂದು ಸರ್ಕಸ್ ಸೇರಿ ಕಷ್ಟನೇ. ಸೊ ಫಸ್ಟ್ ಬ್ಯಾಚ್ ಮಾಡುವಾಗ 42,000 ಏನೋ ಮಾಡಿ ಮುಗಿಸ್ತಾ ಇತ್ತು. ರೂಲ್ಸ್ ಬಂದಾಗ ಪಾಪ ಅವ್ರಿಗೇನೋ ಅರ್ಥ ಆಗ್ತಾ ಇರಲಿಲ್ಲ. ಸೊ ನನಗೂ ಅನಿಸ್ತಾ ಇತ್ತು ಇದು ಕಠಿಣ ಇದೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅವ್ರಿಗೆ ಅರ್ಥ ಆಗಂಗೆ ನಾನು ಹೇಳ್ಕೊಡ್ತಾ ಇಲ್ಲ ಅಷ್ಟೇ. ಸರಿ ಇದನ್ನು ಹೇಗೆ ಹೇಳೋಣ ಅಂತ ಅವ್ರ ಲೋಕದಲ್ಲೇ ಹೋಗಿ ನೋಡುವಾಗ ಮಕ್ಕಳಿಗೆ ಕತೆ ಅಂದರೆ ತುಂಬ ಇಷ್ಟಪಟ್ಟು ಕೇಳ್ತಾರೆ. ಸೊ ನಾನು ರೂಲ್ಸ್ ಆಗೇ ಹೇಳಲ್ಲ, ಒಂದು ಕತೆ ಕತೆ ಹೇಳೋದ್ರಲ್ಲಿ ಕತೆ ಒಳಗೆ ರೂಲ್ ಬರುತ್ತೆ. ರೂಲಲ್ಲಿ ಅವರು ರೂಲ್ನ ಕತೆ ಮೂಲಕ ಕಲಿತಾರೆ. ಆಮೇಲೆ ಅಲ್ಲಿಗೆ ನಿಲ್ಲಲ್ಲ, ನಾವು ಒಂದು ಗೇಮ್ಸ್ ಆಡ್ತೀವಿ, ಅದ್ರ ರಿಲೇಟೆಡ್ ಏನೇನು ಮಾಡೋಕ್ಕಾಗುತ್ತೋ ಅಷ್ಟೊಂದು ಆಕ್ಟಿವಿಟೀಸ್ ಮಾಡೋದ್ರಿಂದ ಅವರು ಅಷ್ಟು ಅದ್ಭುತವಾಗಿ ಅಷ್ಟು ಈಸಿಯಾಗಿ ಅದನ್ನ ಗ್ರಹಿಸ್ಕೊಳ್ತಾರೆ. ಆಮೇಲೆ ನಾನು ಬೇಕು ಅಂತಾನೆ ತಪ್ಪು ಮಾಡಿ ಓದ್ತೀನಿ, ಆವಾಗ ಅವ್ರು ನನ್ನ ತಿತ್ತಾರೆ, ಏನ್ ಮೇಡಮ್ ರೂಲ್ ಅಪ್ಲೈ ಮಾಡಿ ಮೇಡಮ್. ಟೀಚರ್ಸ್ ನ ತಿದ್ದದು ಅಂದ್ರೆ ಸ್ಟೂಡೆಂಟ್ಸ್ ಕೇಳಬಾರ್ದ ಅಲ್ವಾ? ಅದನ್ನೇ ಅವ್ರ ಮನೆಯಲ್ಲೂ ಮಾಡ್ತಾರೆ, ಅಜ್ಜಿ ತಾತನ ತಿದ್ತಾರೆ, ಅಮ್ಮ ಅಪ್ಪನ ಮಿಸ್ಟೇಕ್ಸ್ ಮಾಡಿದ್ರೆ ಕರೆಕ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಅಂತೂ ಅದ್ರಲ್ಲಿ ಖುಷಿ. ಸೊ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡುವಾಗ ನಾವು ಎಂಕರೇಜ್ ಮಾಡಿದ್ರೆ ದೇ ಪರ್ಫಾರ್ಮ್ ರಿಯಲಿ ವೆಲ್. ಸೊ ಹೀಗೆ ಅವ್ರಿಗೆ ಸೇರುತ್ತೆ ರೂಲ್ಸ್. ಸೊ ನೀವು ಇಷ್ಟೆಲ್ಲ ಹೇಳ್ಕೊಟ್ರಿ, ಸೊ ನೀವು ಇದನ್ನೇ ಮೊದಲಿಂದನೂ ಓದ್ಕೊಂಡು ಬಂದಿರೋದ? ವರ್ ಯು ಅ ಟೀಚರ್? ಹೆಂಗೆ ನಿಮಗೆ ಈ ಫೋನಿಕ್ಸ್ ಅನ್ನೋದು ನಿಮಗೆ ತಲೆಯಲ್ಲಿ ಹೊಕ್ಕಿದ್ದು ಹೆಂಗೆ? ಇದನ್ನು ಹೇಳ್ಕೊಡ್ಬೇಕು, ನಾನು ಇದಕ್ಕೆ ಆಳವಾಗಿ ಬೀಳಬೇಕು, ಇದು ನಮ್ಮ ಮಕ್ಕಳಿಗೆ ಬೇರೆಯವ್ರಿಗೆ ಹೆಲ್ಪ್ ಆಗತ್ತೆ ಅಂತ ನಿಮಗೆ ಮನಸ್ಸಿಗೆ ಬಂದಿದ್ದು ಯಾವಾಗ? ನಿಮ್ಮ ಜರ್ನಿ ತಿಳಿಸ್ಕೊಟ್ರೆ. ರವಿ, ನನ್ನ ಜರ್ನಿ ಹೇಳಿದ್ರೆ ನೀವು ನಗ್ತೀರಾ ಈಗ. ಓಕೆ. ನಾನು ಓದಿರೋದು ಫಾರ್ಮಸಿ. ಓ ಓಕೆ. ಮತ್ತೆ ಈ ಫೋನಿಕ್ಸ್ ದುನಿಯಾಗೆ ಬಂದಿದ್ದು ಹೇಗೆ? ಓಕೆ, ನಾನು JSS ಫಾರ್ಮಸಿ ಕಾಲೇಜ್ ಮೈಸೂರಲ್ಲಿ ಫಾರ್ಮಸಿ ಓದಿ 1.5 ವರ್ಷ ಲೆಕ್ಚರರ್ ಆಗಿ ಕೆಲಸ ಮಾಡಿದೆ. ಸೊ ಟೀಚಿಂಗ್ ಅಲ್ಲಿ ಸ್ವಲ್ಪ ಅನುಭವ, ಆದರೆ ಚಿಕ್ಕ ಮಕ್ಳಂತೂ ಹ್ಯಾಂಡಲ್ ಮಾಡಿಲ್ಲ, ದೊಡ್ಡವ್ರನ್ನ ಹ್ಯಾಂಡಲ್ ಮಾಡ್ತಿದ್ದೆ. ಓಕೆ. ಆಮೇಲೆ ಮದುವೆ ಮಾಡಿ ಹೋಗಿದ್ದೂರು ಮಾರ್ಕೊಟ್ಟಿದ್ದೂರು ಹುಟ್ಟೂರು ಸೇಲಂ. ಸೊ ಅಲ್ಲಿ ಇದ್ದಾಗ ನನಗೆ ಫಾರ್ಮಸಿ ರಿಲೇಟೆಡ್ ಕೆಲಸ ಸಿಗಲಿಲ್ಲ. ನನ್ನ ಮಗಳು ನನ್ನ ಲೈಫಲ್ಲಿ ಬಂದಳು. ಸೊ ಅವಳಿಗೆ ಪ್ಲೇ ಸ್ಕೂಲ್ ಸೇರಿಸುವಾಗ ಏನಾದ್ರು ಕೆಲಸ ಮಾಡಬೇಕು ಅಂತ ಒಂದು ಇಚ್ಛಿತ್ತು. ಸೊ ಪ್ಲೇ ಸ್ಕೂಲ್ ಚೆನ್ನಾಗಿ ಅನಿಸ್ತು. ನಾವು ಪ್ಲೇ ಸ್ಕೂಲ್ ಶುರು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಅವಳನ್ನ ಒಂದು ಮಕ್ಕಳ ಜೊತೆ ಆಟ ಆಡ್ದಂಗೆ ಆಗುತ್ತೆ, ಬೆರ್ತಂಗೆ ಆಗುತ್ತೆ, ಟೈಮ್ ಪಾಸ್ ಆಗುತ್ತೆ, ಅರ್ಧ ದಿನ ಕೆಲಸ ಮಾಡಿದ್ರೆ ಸಾಕು ಅಲ್ವಾ? ಅದೆಲ್ಲ ಮನೇಲಿ ಓಡ್ತಾ ಇತ್ತು. ಸರಿ, ಫಸ್ಟ್ ಅನುಭವ ಪಡ್ಕೊಳ್ಳೋಣ, ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಅವಳನ್ನ ಒಂದು ಸ್ಕೂಲ್ಗೆ ಹಾಕ್ಬಿಟ್ಟು ನಾನು ಇನ್ನೊಂದು ಸ್ಕೂಲ್ಗೆ ಪ್ಲೇ ಸ್ಕೂಲ್ ಟೀಚರ್ ಆಗಿ ಹೋಗಿ ಸೇರ್ಕೊಂಡೆ. ಅಲ್ಲಿ ನನ್ನ ಮಗಳು 2.5 ವರ್ಷ ಅವಳನ್ನ ಹ್ಯಾಂಡಲ್ ಮಾಡಿದೆ. ಆ ಥರ 10 ಮಕ್ಕಳು ಈಸಿನೇ ಅಲ್ಲ ಸುರಭಿ, ನಿಜವಾಗ್ಲೂ ಈಸಿ ಅಲ್ಲ ಅಪ್ಪ. ಅದು ಟಾಸ್ಕ್ ಇತ್ತು, ಬಟ್ ಅದೊಂದು ಕಲ್ತು ಬಿಡ್ಬೋದು. ಆದರೆ ಅವ್ರು ಎಷ್ಟು ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇದ್ರು ಅಂದರೆ, ಅವ್ರು ಆಗ್ತಾನೆ ಮನೆ ಬಿಟ್ಟು ಸ್ಕೂಲಿಗೆ ಬಂದರು, ಇನ್ನೊಂದು ಮನೆ ಥರ ನೋಡೋದು. ನನ್ನನ್ನು ಅವರು ಆಲ್ಮೋಸ್ಟ್ ಅವರ ತಾಯಿ ಸ್ಥಾನದಲ್ಲೇ ಇಟ್ಕೊಂಡು ನೋಡ್ತಾ ಇದ್ರು. ಅವ್ರು ಹಂಗೆ ನೋಡುವಾಗ ನಾವಂತೂ ಮುಳುಗಿ ಹೋಗ್ತೀವಿ. ಸೊ ಚೆನ್ನಾಗಿತ್ತು ಮಕ್ಕಳ ಜೊತೆ ಇರೋದು. ಸೈಮಲ್ಟೇನಿಯಸ್ಲಿ ಸ್ಕೂಲಲ್ಲಿ ಏನಾಗ್ತಾ ಇತ್ತು ಅಂದರೆ, ಆ ಡಾಕ್ಯುಮೆಂಟೇಶನ್ ಬರ್ಡನು, ಆಮೇಲೆ ನೋಟಿಸ್ ಬೋರ್ಡ್ ಡೆಕೋರೇಟ್ ಮಾಡೋದು, ಅದು ಇದು ಅಂತ ಎಕ್ಸ್ಟ್ರಾ ಕೆಲಸ. ಆ ಅರ್ಧ ದಿವಸದಲ್ಲೇ ನಿನ್ನ ಮಕ್ಕಳು ಮ್ಯಾನೇಜ್ ಮಾಡು, ಅವ್ರಿಗೆ ಹೇಳು ಕೊಡು, ಈ ಥರ ಇದೆಲ್ಲ ಮಾಡು ಅನ್ನುವಾಗ ಕೊನೆಗೆ ಹೇಳ್ಕೊಡೋದು ಬಿಟ್ಬಿಟ್ಟು ನಾಮಕಾವಸ್ಥೆ ಮಾಡೋದು. ಈಗ ಲೆಟರ್ ಕಲರ್ ಅಂದರೆ ಇದೇ ಕಲರು ಅಂತ ಹೇಳ್ಕೊಡೋದು ಇಲ್ಲ. ಅವ್ರನ್ನ ಇಳಿಯೋದು, ಕೈಗೆ ಪೇಂಟ್ ಹಾಕೋದು, ಏನೋ ಒಂದು ಕ್ರಾಫ್ಟ್ ಹಾಕೋದು, ಫೋಟೋ ತೆಗಿಯೋದು, ನಾನು ಮಾಡಿದೀನಿ ಅಂತ ತೋರಿಸ್ಕೊಳ್ಳೋದು. ನಮ್ಮ 100% ನಮಗೆ ಕೊಡಕ್ ಆಗ್ತಿಲ್ಲ ಅನ್ನೋ ಸಿಚುವೇಶನ್ ಬಂತು. ಸೊ ಪ್ಲೇ ಸ್ಕೂಲ್ ನನಗೆ ಸೆಟ್ ಆಗಲಿಲ್ಲ. ಪ್ಲೇ ಸ್ಕೂಲ್ಗೆ ನಾನು ಫಿಟ್ ಆಗಲಿಲ್ಲ. ಅವರು ನನ್ನನ್ನು ಹೊರಗೆ ಹಾಕಿದ್ರು, ನಾನು ಹೊರಗೆ ಬಂದ್ಬಿಟ್ಟೆ. ಅಷ್ಟೊತ್ತಿಗೆ ನನ್ನ ಫೋನಿಟಿಕ್ಸ್ ಇದೆ ಅಂತ ಗೊತ್ತಾಯಿತು. ನಾನು ಜಾಲಿ ಫೋನಿಕ್ಸ್ದು ಟ್ರೈನಿಂಗ್ ತಗೊಂಡೆ. ಸೊ ಅಲ್ಲಿ ಇದು ಸ್ಟ್ರಕ್ಚರ್ ಆ್ಯಕ್ಚುಲಿ ಚೆನ್ನಾಗಿದೆ, ರೂಲ್ಸು ಎಲ್ಲ ಚೆನ್ನಾಗಿದೆ. ಬಟ್ ಅದು ಒಂದು ಹೇಗೆ ಅಂದರೆ, ಇಂಡಿಯನ್ ಸಿಲಬಸ್ಗೆ, ಇಂಡಿಯನ್ ಸ್ಕೂಲ್ಗೆ ಮತ್ತು ನಮ್ಮ ಮಕ್ಕಳಿಗೆ ಆಗಂಗೆ ನಾನು ಅದ್ರದ್ದು ಸ್ಟ್ರಕ್ಚರ್ ಮಾತ್ರ ಇಟ್ಕೊಂಡು ನನ್ನ ಮಕ್ಳಿಗೆ ಹೇಳ್ಕೊಡೋ ರೀತಿನಲ್ಲಿ ನಾನು ಫುಲ್ ಚೇಂಜ್ ಮಾಡಿಕೊಂಡೆ. ಕತೆ ಹೇಳೋದು, ಗೇಮ್ಸ್ ಡಿಸೈನ್ ಮಾಡೋದು, ಅವ್ರು ಬೇರೆ ರೂಲ್ ಹೇಳಿದ್ರು, ಅದು ಮಾತ್ರ ಅವ್ರ ತಲೆಗೆ ಹೋಗ್ತಾ ಇರಲಿಲ್ಲ. ಸೊ ನಾನು ಕತೆ ಹೇಳಿದೆ, ಆಮೇಲೆ ಗೇಮ್ಸ್ ಆಡಿಸ್ದೆ. ಸೊ ಈ ಥರ ಮಾಡಿ ಒಂದು ಬ್ಯಾಚ್ ಫಾರ್ಮ್ ಮಾಡಿದೆ, ಫಸ್ಟ್ ಬ್ಯಾಚು. ಆಮೇಲೆ ಅದು ಈಸಿಯಾಗಿ ಮಲ್ಟಿಪ್ಲೈ ಆಗ್ಬಿಡ್ತು, ಯಾಕಂದರೆ ರಿಸಲ್ಟ್ ಚೆನ್ನಾಗಿತ್ತು. ಸೊ ನಮ್ಮ ಊರಲ್ಲಿ
ಒಂದು 100 ಜನ ಮಕ್ಕಳು ಇದ್ರು ನಾನು ಮಾಡುವಾಗ, ಒಂದು 3 ಟೀಚರ್ಸ್ನೆಲ್ಲ ಇಟ್ಕೊಂಡು ಫುಲ್ ಬ್ಯಾಂಗ್ ಆನ್ ಚೆನ್ನಾಗಿ ಹೋಗ್ತಾ ಇತ್ತು. ಟ್ಯೂಷನ್ ಆ್ಯಕ್ಚುಲಿ ಪ್ಲೇ ಸ್ಕೂಲ್ ಮಾಡೋಣ ಅಂತ ಹೋಗಿದ್ದು, ಟ್ಯೂಷನ್ ಚೆನ್ನಾಗಿ ಮಾಡ್ಕೊಂಡೆ, ಮಕ್ಳ ಜೊತೆನೂ ಚೆನ್ನಾಗಿತ್ತು. ಆಮೇಲೆ ಬ್ಯಾಂಗ್ಳೂರ್ ಬರೋ ಸಿಚುವೇಶನ್ ಆಯಿತು, ಮನೆಯವ್ರಿಗೆ ಟ್ರಾನ್ಸ್ಫರ್ ಆಯಿತು. ಎಲ್ಲಿ ಬಂದರೆ ಅದೇ ಸರ್ಕಸ್ ಮಾಡೋಕ್ಕಾಗಲೇ ಇಲ್ಲ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಅಕ್ಕಪಕ್ಕ ಜನ ಮಾತಾಡ್ಕೊಳ್ಳೋದು ಕಡಿಮೆ. ನಾನು ಇದ್ದಿದ್ದ ಏರಿಯಾನಲ್ಲಿ ಅಷ್ಟು ಈಸಿಯಾಗಿ ನನಗೆ ಪರಿಚಯ ಆಗಲಿಲ್ಲ. ಸೊ ಎಷ್ಟು ಟ್ರೈ ಮಾಡಿದ್ರು ಬ್ಯಾಚ್ ಫಾರ್ಮ್ ಮಾಡೋದು ಕಷ್ಟ ಆಯಿತು. ಸೊ ನನ್ನ ಹೌಸ್ ಓನರ್ಗೆ ಅದೇ ಏಜ್ ಇರೋ ಮಗಳಿದ್ಲು, ಅವ್ರ ಹೆಸರು ಶಾಲಿನಿ ಅಂತ. ನಾವು ಕಾಕ್ಸ್ಟನಲ್ಲಿ ಇದ್ವಿ. ಸೊ ಅವ್ರ ಹೆಲ್ಪಿಂದ ಒಂದು ಬ್ಯಾಚ್ ಫಾರ್ಮ್ ಮಾಡಿದ್ವಿ. ಸೊ ಹೆಂಗಾದ್ರೂ ಮಕ್ಕಳನ್ನ ಹುಡುಕ್ಬೇಕು ಅಂತ ಒಂದು ಪೂರ್ವ ಪಾರ್ಕ್ ಅಂತ ಅಪಾರ್ಟ್ಮೆಂಟ್ ಇತ್ತು, ಅಲ್ಲೊಂದು ಬ್ಯಾಚ್ ಮಾಡಿದೆ. ಅದು ಮುಗಿಯುವಾಗ, ಆ ಬ್ಯಾಚ್ ಮುಗಿಯುವಾಗ ಹೋಲ್ ವರ್ಲ್ಡ್ಗೆ ಎತ್ತು ಹಾಕಿದ್ದು ಕೊರೋನಾ, ಲಾಕ್ಡೌನ್. ಸೊ ಇವಾಗ ಮನೆಗೆ ಯಾರು ಬರೋ ಹಂಗಿಲ್ಲ, ಮಾಡೋ ಹಂಗಿಲ್ಲ, ಇಂಟರಾಕ್ಟ್ ಮಾಡೋ ಹಂಗಿಲ್ಲ. ಓಕೆ. ಅದು ನನ್ನ ಮಗಳ ಸ್ಕೂಲು ಆ್ಯಕ್ಚುಲಿ ಝೂಮ್ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ತನಕ ನನಗೆ ನಂಬಿಕೆ ಇಲ್ಲ, ಇಷ್ಟು ಚಿಕ್ಕ ಮಕ್ಕಳನ್ನ ಆನ್ಲೈನ್ ಕ್ಲಾಸಲ್ಲಿ ಹೇಗೆ ಕೂರಿಸೋದು ಅಂತ. ಆದರೆ ಆ ಪ್ಲ್ಯಾಟ್ಫಾರ್ಮ್ ಅಷ್ಟು ಅದ್ಭುತವಾಗಿದೆ, ಚೆನ್ನಾಗೇ ಇದೆ. ನಾವು ಯಾಕೆ ಟ್ರೈ ಮಾಡಬಾರ್ದು? ನನಗೆ ಫೋನ್ಸ್ ಮೇಲೆ ಫೋನು, ನೀವು ಬ್ಯಾಂಗ್ಳೂರ್ ಹೊಟ್ಟೋದ್ರ ಊರಿಂದ ಕಾಲು ಕ್ಲಾಸ್ಗೋಸ್ಕರ. ನಾನು ಇಲ್ಲಿ ಮಕ್ಕಳನ್ನ ಹುಡುಕ್ತಾ ಇದ್ದೀನಿ, ಪ್ಲ್ಯಾಟ್ಫಾರ್ಮ್ ಇದೆ, ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದು. ಆನ್ಲೈನ್ ವಾಸ್ ಅ ಕ್ಲಿಕ್ ಮ್ಯಾಜಿಕ್ ವರ್ಕ್ಡ್ ಔಟ್. ಅಲ್ಲೂ ಗೇಮ್ಸ್ ಆಡ್ತೀವಿ, ಅಲ್ಲೂ ಡ್ಯಾನ್ಸ್ ಮಾಡ್ತೀವಿ, ಅಲ್ಲೂ ಹೇಳ್ಕೊಡ್ತೀವಿ, ಎಲ್ಲ ಸರ್ಕಸು ಅಲ್ಲಿ. ಅದೇ ಸ್ವಲ್ಪ ಡಿಫ್ರೆಂಟ್ ಮಾಡ್ತೀವಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಆನ್ಲೈನ್ ಕ್ಲಾಸ್ ಬೆಟರ್ ಅನ್ಸತ್ತಾ, ಆಫ್ಲೈನ್ ಕ್ಲಾಸ್ ಹೇಳ್ಕೊಡೋದು ಈಸಿ ಅನ್ಸತ್ತಾ, ಹೇಗೆ ಇದು ಮಾಡ್ತೀರಾ? ಆಕ್ಚುಲಿ ಎರಡೂ ಒಂದೊಂದು ಬ್ಯೂಟಿಫುಲ್ ಆಗಿ, ಒಂದೊಂದು ಯುನೀಕ್ ಆಗಿದೆ. ಸೊ ಫಿಸಿಕಲ್ ಕ್ಲಾಸಸ್ ಅಲ್ಲಿ ಲಿಟ್ರಲಿ ಯು ಹ್ಯಾವ್ ಟು ಡೂ ಫಿಸಿಕಲಿ, ವಿಚ್ ಇಸ್ ಮೋರ್ ಚಾಲೆಂಜಿಂಗ್. ಆನ್ಲೈನ್ ಕ್ಲಾಸಸ್ ಅಲ್ಲಿ ಹೇಗಾಗುತ್ತೆ ಅಂದ್ರೆ ಯು ಹ್ಯಾವ್ ಟು ಗ್ರಾಬ್ ದೇರ್ ಅಟೆನ್ಷನ್. ನೋ ಯು ಹ್ಯಾವ್ ಟು ಬಿ ಸ್ಕಿಲ್ಫುಲ್. ಅವ್ರು ಇಲ್ಲ ಅಂದ್ರೆ ಬಿಟ್ಟು ಓಡೋಗ್ತಾರೆ, ನಾನು ಎಲ್ಲಿ ಹಿಡಿದು ಇಟ್ಕೊಂಡ್ ಬರಕ್ಕಾಗತ್ತಾ? ಖಂಡಿತ ಆಗಲ್ಲ. ಸೊ ಆವಾಗ ಆನ್ಲೈನ್ ನಲ್ಲಿ ಬ್ಯೂಟಿ ಏನು ಅಂದ್ರೆ, ಯಾವ ಮೂಲೆನಲ್ಲಿದ್ರು, ಒಂದು ವಿಲೇಜ್ ನಲ್ಲಿ ಇರೋರು ಸೇರಿದ್ರು, ಇಂಡಿಯಾ ಬಿಟ್ಟು ಹೊರ ಕಂಟ್ರಿನಲ್ಲಿ ಇರೋರು ಸೇರಿದ್ರು. ನಾನು ಹೇಳ್ಕೊಡೋದು ಒಂದೇ, ಆದ್ರೆ ಯಾವ ಮೂಲೆಯಿಂದ ಇದ್ರೂ ಸೇರಿದ್ರು. ಅದೊಂದು ಆನ್ಲೈನ್ ಅಡ್ವಾಂಟೇಜ್. ಫಿಸಿಕಲ್ ಅಲ್ಲ ಏನಂದ್ರೆ ದೇ ಸಿ ಮೀ. ಸೊ ಎರಡು ಯುನೀಕ್ ಅಂಡ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಎರಡು ಪ್ಲಾಟ್ಫಾರ್ಮು ಹೆಲ್ಪ್ ಮಾಡತ್ತೆ ಗ್ರೋ ಆಗಕ್ಕೆ ಅಂತ ಐ ವಿಲ್ ಸೇ. ಸೊ ಈಗ ನಾನು ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಡಿಜಿಟಲ್ ಅಂತ ಇದೆ. ವಿ ವಿಲ್ ಸಿ ವೆನ್ ಯು ಆಸ್ಕ್ ಫರ್ದರ್, ಐ ವಿಲ್ ಎಕ್ಸ್ಪ್ಲೈನ್ ಯು ವಾಟ್ ಇಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್. ಸೊ ನೀವು ಆಗಲೇ ಹೇಳಿದ್ರಿ, ಕೊರೋನಾ ದೆಸೆಯಿಂದ ನಿಮ್ಮದು ಫೋನಿಕ್ಸ್ ಕ್ಲಾಸಸ್ ಕಂಟಿನ್ಯೂ ಆಯಿತು, ಅದರಿಂದ ಇಂಟರಾಕ್ಷನ್ಸ್ ಹೆಚ್ಚಾಯಿತು, ನಿಮ್ಮ ಬ್ಯಾಚಸ್ ಜಾಸ್ತಿ ಆಯಿತು. ಬಟ್ ಆದರೆ ನೀವು ಇವಾಗ ಹೇಳ್ತಾ ಇದ್ದೀರಾ ಇದನ್ನು ಡಿಜಿಟಲೈಸ್ ಮಾಡಬೇಕು ಅಂತ. ಏನು ಡಿಫ್ರೆನ್ಸ್ ಬರುತ್ತೆ ಆನ್ಲೈನ್ ಕ್ಲಾಸ್ಗೂ ಡಿಜಿಟಲೈಸ್ ಮಾಡಿದಾಗಲೂ? ನಮಗೇನು ಉಪಯೋಗಗಳು ಬರುತ್ತೆ? ಏನಕ್ಕೆ ಡಿಜಿಟಲೈಸ್ ಮಾಡಬೇಕು ಅಂತ ನೀವು ಅನ್ಕೋತಾ ಇದ್ದೀರಾ? ಹೌದು. ಸೊ ಇದನ್ನು ಡಿಜಿಟಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಈಗ ನಾನು ಆನ್ಲೈನ್ ಕ್ಲಾಸಲ್ಲಿ ಒಂದು ಬ್ಯಾಚ್ ಮಾಡ್ತೀನಿ ಅಂತ ಅದು ಸ್ಟ್ರಕ್ಚರ್ ಹೇಳಿದ್ರೆ ನಿಮಗೆ ಅರ್ಥ ಬರುತ್ತೆ. 90 ಮಿನಿಟ್ಸ್ ಇರ್ತಾ ಒಂದು ಸೆಷನ್. ಸೊ ಫಸ್ಟ್ ಪ್ಯಾರೆಂಟ್ಸ್ ಕೇಳೋದು, ನನ್ನ ಮಗಳು 90 ಮಿನಿಟ್ಸ್ ಕೂರಲ್ಲ, ಮಗನ ಕಮ್ಮಿ ಇರುತ್ತೆ. ಬಟ್ ಅಷ್ಟು ಹೊತ್ತು ಮಾಡಲೇಬೇಕಾಗತ್ತೆ. ಏನಾಗುತ್ತೆ ಅಂದರೆ, ಫಸ್ಟ್ ಹಾಫ್ ಆನ್ ಅವರ್ ಬಂದು ನಾನು ಇಂಡಿವಿಜುವಲ್ ರೀಡಿಂಗ್ ಪ್ರಾಕ್ಟೀಸ್, ಒಂದೊಂದು ಮಗುಗೂ ಅಕ್ಷರ ಜೋಡಿಸಿ ಓದೋದನ್ನ ಹೇಳ್ಕೊಡ್ತೀವಿ. ಸೊ 5 ಜನ ಮಕ್ಕಳು ಇದ್ರೂ ಒಬ್ರಿಗೆ 5 ನಿಮಿಷ ಕೊಟ್ರೇನೋ ಒಂದು ಅರ್ಧ ಗಂಟೆ ಟೈಮ್ ಅದರಲ್ಲೇ ಆಗೋಗುತ್ತೆ. ಇದು ಖಂಡಿತ ಕೊಡಲೇಬೇಕು. ಡೆಫಿನೆಟ್ಲಿ. ಆಮೇಲೆ ನಾನು ಸ್ಟೋರಿ ಹೇಳಿ, ರೈಮ್ಸ್ ಹೇಳಿ, ಗೇಮ್ಸ್ ಆಡಿಸಿ, ಡಿಕ್ಟೇಷನ್ ಕೊಡ್ತೀನಿ. ಸೊ ಅದರಿಂದ 90 ಮಿನಿಟ್ಸ್ ಆಗುತ್ತೆ. ಸೊ ಇದೇ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ರೆಕಾರ್ಡ್ ಆಗಿದ್ದಾಗ ನೀವು ಒಬ್ಬರೇ ಅಟೆಂಡ್ ಮಾಡ್ತಿರ್ತೀರಾ. ಸೊ ಆ ಹಾಫ್ ಆನ್ ಅವರ್ ಇಂಡಿವಿಜುವಲ್, ಬೇರೆ ಮಗು ಓದ್ತಾ ಇರುವಾಗ ನೀವು ವೆಯ್ಟ್ ಮಾಡೋ ಪರಿಸ್ಥಿತಿ ಇದ್ರಲ್ಲಿ ಬರಲ್ಲ. ಎಷ್ಟು ಸತಿ ಬೇಕಾದ್ರೂ ರೀಡಿಂಗ್ ಪ್ರಾಕ್ಟೀಸ್ ಮಾಡ್ಬೋದು, ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಷ್ಟು ಸತಿ ಬೇಕಾದ್ರೂ ಡಿಕ್ಟೇಷನ್ ಮಾಡ್ಬೋದು. ಆಮೇಲೆ ಒಂದು ಬ್ಯಾಚ್ನಲ್ಲಿ 4 ಇಯರ್ ಚೈಲ್ಡು ಸೇರಿರ್ತಾರೆ, ಒಂದು 8 ಇಯರ್ ಚೈಲ್ಡು ನಂಗೆ ಸೇರಿರ್ತಾರೆ. ಏಜ್ ಡಿಫ್ರೆನ್ಸ್ ಇರುತ್ತೆ. ಸೊ ನಮ್ಮ ಸ್ಕೂಲಲ್ಲಿ ಮಾಡ್ದಂಗೆ ಇಲ್ಲೇ ಆ್ಯಕ್ಚುಲಿ ಪ್ರಾಕ್ಟಿಕಲಿ ನನಗೆ ಆಗ್ತಿರ್ಲಿಲ್ಲ. ಯಾಕಂದರೆ ಅಟ್ಲೀಸ್ಟ್ ಅಷ್ಟು ವಾಸ್ ಡಿಫ್ರೆನ್ಸ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದೇ ಏಜಲ್ಲಿ ಇರೋ ಮಕ್ಕಳು ನೀವು ನೋಡಿರ್ಬೋದು. 4 ಇಯರ್ ಚೈಲ್ಡು, ಒಂದು ಚೈಲ್ಡ್ ಬೇಗ ಓದುತ್ತೆ, ಇನ್ನೊಂದು ಚೈಲ್ಡು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಒಬ್ಬೊಬ್ರಿಗೆ ಏಜ್ ಅಂತ ನೋಡದೆ ಹೋದ್ರೆ IQ ನೋಡಿದ್ರು ಇಟ್ ಇಸ್ ಕ್ವೈಟ್ ಡಿಫ್ರೆಂಟ್. ಒಬ್ಬೊಬ್ರಿಗೂ ಒಂದೊಂದಿದ್ದಾಗ ಬ್ಯಾಲೆನ್ಸ್ ಮಾಡೋದು. ನಾವು ಏನೋ ಒಂದು ಸ್ಪೀಡ್ನಲ್ಲೇ ಹೋಗ್ಬೇಕು ಅಂತಾಗತ್ತೆ. ನಾನು ಜನರಲಿ ವೀಕ್ಲಿ ಟ್ವೈಸ್ ಮಾಡ್ತೀನಿ, 9 ತಿಂಗಳು ಇದನ್ನು ತಗೊಂಡು ಹೋಗ್ತೀನಿ. ಆದರೆ ಕೆಲವು ಕಿಡ್ಸ್ ಬೇಗ ಓದೋರು ಏನು ಮಾಡ್ಬೋದು, ಆ 42 ಲೆಸನ್ಸ್ನ ಡೈಲಿ ಬೇಸಿಸ್ನಲ್ಲಿ ಓದಿದ್ರು ಓದ್ಬಿಡ್ಬೋದು. ದೇ ನೀಡ್ ನಾಟ್ ವೇಟ್ ಸೋ ಲಾಂಗ್. ಕಷ್ಟ ಇದೆ ಅಂಥವ್ರಿಗೆ
ಆ ಸ್ಪೀಡ್ಗೆ ಓಡ್ಬೇಕಂತ ಇಲ್ಲ, ನಿಧಾನಕ್ಕೆ ಓದ್ಬೋದು. ಸೊ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದನ್ನೆಲ್ಲ ಲೆವೆಲ್ ಮಾಡುತ್ತೆ. ಎಸ್, ಓಕೆ. ಸೊ ಈ ಅಪ್ಸ್ ಅಂಡ್ ಡೌನ್ಸ್ನ ಈಸಿಯಾಗಿ ಲೆವೆಲ್ ಮಾಡುತ್ತೆ. ಸೊ ಇಟ್ ಈಸ್ ನಾಟ್ ಓನ್ಲಿ ರೆಕಾರ್ಡೆಡೇ ಓದ್ತಾರ ಹಂಗೆ ಬರಲ್ಲ, ಫುಲ್ ಟೈಮ್ ಸ್ಕ್ರೀನಲ್ಲೇ ಇರ್ತಾರ ಹಂಗೂ ಇಲ್ಲ. ಸೊ ಸ್ವಲ್ಪ ಓದ್ತೀವಿ, ಸ್ವಲ್ಪ ಬರಿತೀವಿ, ಸ್ವಲ್ಪ ಕತೆ ಕೇಳ್ತೀವಿ, ಸ್ವಲ್ಪ ಆಟ ಆಡೋದು, ಡ್ಯಾನ್ಸ್ ಮಾಡೋದು ಹಂಗಿರುತ್ತೆ. ಆಮೇಲೆ ರೆಕಾರ್ಡೆಡ್ ಸೆಷನ್ ಹ್ಯಾಂಡಿ ಇರುತ್ತೆ, ಫುಲ್ ಕೋರ್ಸ್ ಹ್ಯಾಂಡಿ ಇರುತ್ತೆ. ಬಟ್ ಲೈವ್ ಕ್ಲಾಸಸ್ಸು ವೀಕ್ಲಿ ಟ್ವೈಸ್ ಆ ಥರ ಬೇಸಿಸ್ನಲ್ಲಿ ಇರುತ್ತೆ. ಲೈವ್ ಕ್ಲಾಸಸ್ ಅಟೆಂಡ್ ಮಾಡ್ತಾನೂ ಇದು ಮಾಡ್ಬೋದು. ಸೊ ಹೆಂಗೆ ಬೇಕೋ ಹಾಗೆ ಇದು ಯೂಸ್ ಮಾಡ್ಕೊಳ್ಬೋದು. ನಮ್ಮ ಅಳತೆಗೆ ತಕ್ಕಂಗೆ, ನಮ್ಮ ಕನ್ವೀನಿಯನ್ಸ್ಗೆ ತಕ್ಕಂಗೆ ನಾವು ಯೂಸ್ ಮಾಡ್ಕೋಬಹುದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇಂದ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ನನಗೆ ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕೆ ಇದು ಒಂದು ಪ್ಲಾಟ್ಫಾರ್ಮ್. ಒಂದೊಂದು 8 ಮಕ್ಳಿಗೆ ನಾನು ಮಾಡ್ಕೊಂಡು ಎಷ್ಟು ಬ್ಯಾಚ್ ಮಾಡೋಕ್ಕಾಗತ್ತೆ. ಸೊ ಇಟ್ಸ್ ಬೀನ್ 13 years. ನನಗಂತೂ ಎಲ್ರಿಗೂ ಮುಟ್ಟಕ್ಕಾಗಿಲ್ಲ. ಯು ವಾಂಟ್ ಟು ಬ್ರಿಂಗ್ ಮೋರ್ ಚೇಂಜ್ ಅಂಡ್ ರೀಚ್ ಔಟ್ ಟು ಮೆನಿ ಪೀಪಲ್. ಹೌದು. ಓಕೆ, ನೀವು ಇವಾಗ ಹೇಳಿದ್ರಿ ಡಿಜಿಟಲ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಮುಟ್ಬೋದು, ಇದು ಮಾಡ್ಬೋದು. ಬಟ್ ಆದರೆ ನನಗನ್ಸೋದು ಆ್ಯಸ್ ಅ ಪೇರೆಂಟ್, ಆ್ಯಸ್ ಅನ್ ಎಜುಕೇಟರ್, ಇವಾಗ ನಮಗೆ ಯೂಟ್ಯೂಬ್ನಲ್ಲಿ ಎಷ್ಟೊಂದು ಚಾನೆಲ್ಸ್, ಎಷ್ಟು ವಾಸ್ಟ್ ನಾಲೆಡ್ಜ್ ಪ್ರೊವೈಡ್ ಮಾಡೋಕ್ಕೆ, ಕಿಡ್ಸ್ ಸೆಕ್ಷನ್ ಅಂತ, ಕಿಡ್ಸ್ಗೆ ಫೋನಿಕ್ಸ್ ಹೇಳ್ಕೊಡ್ತೀವಿ ಅಂತ ಇದು ಮಾಡ್ತಾರೆ. ಪೇರೆಂಟ್ಸ್ ಚೂಸ್ ಮಾಡೋರು ಅಥವಾ ಎಜುಕೇಟರ್ಸ್ ಚೂಸ್ ಮಾಡೋರು ಯೂಟ್ಯೂಬಲ್ಲಿ ಫ್ರೀಯಾಗಿ ಇದನ್ನು ಬಿಟ್ಟು ಏನಕ್ಕೆ ನಿಮ್ಮ ಆ್ಯಪ್ನ ಅಥವಾ ನಿಮ್ಮ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಬೇಕು, ಏನಕ್ಕೆ, ವಾಟ್ ಇಸ್ ದ ಡಿಫ್ರೆನ್ಸ್ ಅಲ್ವಾ? ಎಸ್. ಸೊ ಕುತೂಹಲದಿಂದ ಕೇಳ್ತಾ ಇದ್ದೀನಿ. ಯು ಆರ್ ಎ ಜೆನ್ಯೂನ್ ಕ್ವೆಶ್ಚನ್, ಯು ಆರ್ ಆಸ್ಕಿಂಗ್ ಎ ಜೆನ್ಯೂನ್ ಕ್ವೆಶ್ಚನ್, ಸೊ ಐ ವಿಲ್ ಆನ್ಸರ್ ದಿಸ್. ಸೊ ವೆನ್ ಯು ಸಿ ಯೂಟ್ಯೂಬ್, ಈಗ ನಾವೇ ಯೂಟ್ಯೂಬ್ನಲ್ಲಿ ಫೋನ್ ತಗೊಂಡು ರೀಲ್ಸ್ ನೋಡ್ತಾ ಇರ್ತೀನಿ. ನನಗೆ ಅನುಭವ ಆಗಿದೆ, ನಿಮಗೂ ಆಗಿದೆ. ಹಿಂಗೆ ಮಾಡ್ತಾ ಆಮೇಲೆ ಟೈಮ್ ನೋಡಿದ್ರೆ ಎಷ್ಟೊತ್ತಾಗಿರುತ್ತೆ, ಹೋಗಿರುತ್ತೆ. 5 minutes ನೋಡೋಣ ಅಂತಾನೆ ಕೂತಿರ್ತೀವಿ, ಅರ್ಧ ಗಂಟೆ ಟೈಮ್ ಓಡೋಗಿರುತ್ತೆ. ಎಲ್ರಿಗೂ ಇದು ನಿಜ. ಸೊ ಏನು ಹೇಳಕ್ ಬರ್ತಾ ಇದ್ದೀನಿ ಅಂದರೆ, ಆ ಅರ್ಧ ಗಂಟೆ ಟೈಮಲ್ಲಿ ಏನೇನು ನೋಡಿದ್ವಿ ಅಂತ ರೀಕಾಲ್ ಮಾಡ್ಕೊಂಡ್ರೆ ಬರ್ತಾ ಇರಲ್ಲ. ಯಾಕೆಂದ್ರೆ ಇಟ್ಸ್ ಹಿಂಗೆ ಹೋಗ್ತಾ ಇರ್ತೀವಿ, ಒಂದಾದ್ಮೇಲೆ ಒಂದು ಏನೋ ನಮ್ಮನ್ನ ಎಂಗೇಜ್ ಮಾಡ್ತಾ ಇದೆ, ಆದ್ರೆ ಅದನ್ನ ಫ್ರೂಟ್ಫುಲ್ ಆಗಿ ನೋಡೋಣ ಅಂತ ಹೇಳಿದ್ರೆ ನೋಡಕ್ ಬರಲ್ಲ. ಓಕೆ, ಇದು ಒಂದು ರೀಸನ್. ಜನರಲಿ ಯೂಟ್ಯೂಬ್ ವಿಡಿಯೋಸು ಒಂದು 30 seconds ಶಾರ್ಟ್ಸು, ಇಲ್ಲ 1 minute ಶಾರ್ಟು, ಇಲ್ಲ 5 minutesಗೆ ಮುಗಿಸ್ತಾರೆ, ಅದಕ್ಕೂ ಜಾಸ್ತಿ ಹೇಳಕ್ ಬರಲ್ಲ. ಸೊ ಯೂಟ್ಯೂಬು ಇಟ್ಸ್ ಅ ಸೋಷಿಯಲ್ ಮೀಡಿಯಾ ಫಾರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಆಲ್ಸೋ ಫಾರ್ ಇನ್ಫಾರ್ಮೇಷನ್. ಇನ್ಫಾರ್ಮೇಷನ್ಗೂ ಹೇಳ್ತೀನಿ, ಆದರೆ ಈ ಮಕ್ಕಳಿಗೆ ಅದಲ್ಲ. ದೊಡ್ಡವ್ರಿಗೆ ಬೇಕಂದ್ರೆ ಇನ್ಫಾರ್ಮೇಷನ್ ಲರ್ನಿಂಗಿಗೆ ಆಗ್ಬೋದು, ಈ ಮಕ್ಕಳಿಗೆ ಅಲ್ಲ. ಫೊನೆಟಿಕ್ಸ್ ಇದೆ, ಸಾಂಗ್ಸ್ ಇದೆ, ರೈಮ್ಸ್ ಇದೆ, ಹಾಡು ಹೇಳ್ಬೋದು, ಸೌಂಡ್ಸ್ ಹೇಳ್ಬೋದು. ಅಕ್ಷರವನ್ನು ಜೋಡಿಸಿ ಓದೋದು ಒಂದು ಬ್ಲೆಂಡಿಂಗ್ ಸ್ಕಿಲ್. ಈ ಸ್ಕಿಲ್ ಬರ್ಸೋಕ್ಕೆ ನಾವು ಎಷ್ಟು ಗೇಮ್ಸ್ ಆಡಿಸಿ ಮಾಡ್ತೀವಿ ಅಂದರೆ ಇಟ್ ಟೇಕ್ಸ್ ನಿಯರ್ಲಿ ಎ ಮಂತ್ ಟು ಡೆವಲಪ್ ದಿಸ್ ಸ್ಕಿಲ್. ಸೊ ಅಕ್ಷರ ಜೋಡಿಸಿ ಓದೋದು ಅಲ್ಲಿ ಬರುತ್ತಾ ಅಂತ ಹೇಳಕ್ ಬಂದರೆ ಮೋಸ್ಟ್ಲಿ ನೋ, ಐ ವುಡ್ ಸೇ ನೋ. ಇದು ಬಂದ್ಬಿಡ್ಬೋದು. ಈಗ ಒಂದು ಶಬ್ದನ ಕೇಳಿ ಅದರಲ್ಲಿರೋ ಸೌಂಡ್ಸ್ಗೆ ಕಿವಿ ಕೊಟ್ಟು ಆ ಶಬ್ದದಲ್ಲಿರೋ ವರ್ಡ್ನಲ್ಲಿರೋ ಸೌಂಡ್ಸ್ನ ಐಡೆಂಟಿಫೈ ಮಾಡಿ ಬರೆಯೋದು ಇನ್ನೊಂದು ಕಲೆ. ಸೊ ಇದೆರಡೇ ಮೆಮರಿ ಬರ್ಡನ್ನ ರಿಡ್ಯೂಸ್ ಮಾಡೋದು, ಬ್ಲೆಂಡ್ ಮಾಡಿ ಓದ್ಬಿಡೋದು, ಆ ವರ್ಡ್ಸ್ನ ಇಟ್ಕೊಂಡು ಬರೆಯೋದು. ಸೊ ಈ ಎರಡು ಕಲೆಗೆ ಟೈಮ್ ಖಂಡಿತ ಬೇಕು. ನೀವು ಚಕ ಅಂತೆಲ್ಲ ಮಾಡಕ್ ಬರಲ್ಲ ಮಕ್ಕಳಿಗೆ. ಸೊ ಇನಫ್ ಆಫ್ ಪ್ರಾಕ್ಟೀಸ್, ಇನಫ್ ಆಫ್ ಲಿಸನಿಂಗ್ ಸ್ಕಿಲ್, ಇನಫ್ ಆಫ್ ಬ್ಲೆಂಡಿಂಗ್ ಸ್ಕಿಲ್ ಕೊಟ್ಟು ಮಾಡಿದ್ರೇನೆ ಇದು ಬರುತ್ತೆ. ಐ ಡೋಂಟ್ ಸೇ ದಟ್ ಯೂಟ್ಯೂಬ್ ಆಸ್ ಅ ಲರ್ನಿಂಗ್ ಪ್ಲಾಟ್ಫಾರ್ಮ್. ಓದೋದಕ್ಕೆ ಅದು ಒಂದು ಪ್ಲಾಟ್ಫಾರ್ಮ್ ಅಲ್ಲ. ಆಮೇಲೆ ಒಂದು ವಿಡಿಯೋ ನೋಡ್ತಾ ಎಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಆಮೇಲೆ ನಾವೇ ಹಿಂಗೆ ಮಾಡ್ತಾ ಇದ್ದೀವಿ ಅಂದರೆ ಅದರ ಅರ್ಥ ಏನು ಅಂದರೆ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಕೊರತೆ ಆಗ್ತಾ ಇದೆ ಅಂತ, ಕಮ್ಮಿ ಆಗ್ತಾ ಇದೆ ಅಂತ. ಸೊ ನಾನು ನಮ್ಮ ಅನುಭವದಲ್ಲೇ ನೀವು ನೋಡ್ಬೋದು, ಏನೋ ಒಂದು ಕಲೆನ ನಾವು ಕಲಿಬೇಕಂದ್ರೆ ಫೋಕಸ್, ಕಾನ್ಸಂಟ್ರೇಷನ್, ಕನ್ಸಿಸ್ಟೆನ್ಸಿ, ಡಿವೋಷನ್ ಆ್ಯಂಡ್ ಡೆಡಿಕೇಶನ್ ಇದೆಲ್ಲ ಮುಖ್ಯ ಇರುವಾಗ ಡಿಸ್ಟ್ರಾಕ್ಷನ್ ಇರಬಾರ್ದು, ನಾಟ್ ಎ ವೇ. ಸೊ ಒಂದು ಸ್ಟ್ರಕ್ಚರ್ಡ್ ಪ್ಲ್ಯಾಟ್ಫಾರ್ಮ್, ಸ್ಟ್ರಕ್ಚರ್ಡ್ ಒಂದು ಎಜುಕೇಷನ್ನ ಕೊಡೋಕ್ಕೆ ಯೂಟ್ಯೂಬ್ ಇಸ್ ನಾಟ್ ಎ ಪ್ಲ್ಯಾಟ್ಫಾರ್ಮ್. ಆ್ಯಕ್ಚುಲಿ ವೆನ್ ಐ ವಾಂಟೆಡ್ ಟು ರೀಚ್ ಮೋಸ್ಟ್ ಆಫ್ ದ ಕಿಡ್ಸ್ ಅನ್ನುವಾಗ ಐ ಥಾಟ್ ಆಫ್ ಯೂಟ್ಯೂಬ್. ವೆನ್ ಐ ವಾಂಟೆಡ್ ಟು ಲರ್ನ್ ಫ್ಯೂ ಟೆಕ್ನಿಕ್ಸ್ ಆನ್ AI to generate digital platform, it was
ಬ್ಲಾಸ್ಟ್ ಆಫ್ ಇನ್ಫಾರ್ಮೇಶನ್ ಥ್ರೋನ್ ಇನ್ ಟು ಯುವರ್ ಫೇಸ್. ಐ ಕುಡಂಟ್ ಪಿಕ್ ವಾಟ್ ಐ ವಾಂಟೆಡ್. ಏನ್ ನನಗೆ ಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಸೊ ಆ ಮಗುಗೆ ಈ ಸೌಂಡ್ ಆದ್ಮೇಲೆ ಈ ಸೌಂಡೇ ಕಲಿಬೇಕು, ಇಲ್ಲೇ ಬರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ, ಇಲ್ಲ ಪೇರೆಂಟ್ಗೂ ಹೇಗೆ ಗೊತ್ತಾಗುತ್ತೆ. ಎಂಟರ್ಟೈನ್ಮೆಂಟ್ಗೆ ಯೂಟ್ಯೂಬ್ ಫೈನ್, ಓದೋದಕ್ಕಂತ ಲರ್ನಿಂಗ್. ಎಸ್ಪೆಷಲಿ ಫೋನಿಕ್ಸ್ ಅಂತ ಹೇಳ್ತಾ ಇದ್ದೀರಾ. ಬೇರೆ ಏನೇ ಯೂಟ್ಯೂಬ್ ಮಾಧ್ಯಮದಿಂದ ನಾವು ಕಲ್ತ್ಕೊಂಡ್ರು ಫೋನಿಕ್ಸ್ ಕಲಿಕೆ ಯೂಟ್ಯೂಬ್ ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಇಂದ ಕಲಿಯೋದು ಕಷ್ಟ ಅಂತ ಹೇಳ್ತಾ ಇದ್ದೀರಾ. ನೀವು ಇವಾಗ ಹೇಳಿದ್ರಿ ಇಷ್ಟು ಮಕ್ಕಳಿಗೆ ಅಂತ, ಆಮೇಲೆ ಇಷ್ಟು ಮಕ್ಕಳಿಗೆ ಅಂತ. ಮತ್ತು ಇವಾಗ ನೀವು ಫೋನಿಕ್ಸ್ ಮಾಡೋದು ಯಾವ ಮಕ್ಕಳಿಗೆ ಉಪಯೋಗ ಆಗುತ್ತೆ, ಯಾವ ವಯಸ್ಸಿನ ಮಕ್ಕಳಿಗೆ ಸ್ಟಾರ್ಟ್ ಮಾಡಬೇಕು, ಯಾವ ವಯಸ್ಸಿನಿಂದ ನಾವು ತಗೊಂಡು ಹೋಗಬೇಕು ಅಂತ ನೀವು ತಿಳಿಸ್ಕೊಡ್ತೀರಾ? ಖಂಡಿತ. ಸೊ ಯಾರಿಗೆಲ್ಲ ಈ ಕೋರ್ಸ್ ಅಂತ ನೋಡೋಕೆ ಹೋದರೆ, ಫಸ್ಟ್ ಬಂದು ನೀವು ಲ್ಯಾಂಗ್ವೇಜ್ ಲರ್ನಿಂಗ್ ಸ್ಕಿಲ್, ಒಂದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಬ್ರೈನಲ್ಲಿ ಯಾವಾಗ ಆಗುತ್ತೆ ಅಂದರೆ ವೆನ್ ಕಿಡ್ಸ್ ಆರ್ ಯಂಗ್, ಬಿಟ್ವೀನ್ 4 to 8, 4 to 6 ಆ ಏಜ್ನಲ್ಲಿ ಲ್ಯಾಂಗ್ವೇಜ್ ಮಾತ್ರ ಅಲ್ಲ, ಏನು ಕಲ್ತು ಬಿಡ್ತಾರೆ. ಫಾಸ್ಟಾಗಿ ಗ್ರ್ಯಾಬ್ ಎನರ್ಜಿ ಇರುತ್ತೆ, ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ. ಸೊ ದಟ್ಸ್ ದ ಗೋಲ್ಡನ್ ಪೀರಿಯಡ್ ಫಾರ್ ದ ಚೈಲ್ಡ್. ಸೊ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಪೇರೆಂಟ್ಸ್? ವೆನ್ ಟು ಸ್ಟಾರ್ಟ್ ಇಸ್ ಅದು ಇಟ್ ಡಿಪೆಂಡ್ಸ್ ಅಪಾನ್ ದ ಚೈಲ್ಡ್. ಕೆಲವು ಕಿಡ್ಸ್ಗೆ ಹೈ IQ ಇರೋರು ಒಂದು ಮೂರು ಮಾತು ನೋಡಿ, ಮಾತಾಡೋದು, ಒಂದು ಮಗು 8 ತಿಂಗ್ಳಿಗೆ ಮಾತಿರುತ್ತೆ, ಒಂದು 3 ವರ್ಷ ಆದ್ರೂ ಮಾತು ಬರಲ್ಲ. ಸೊ ಹಂಗಿದ್ದಾಗ ಈ ಸ್ಕಿಲ್ ಕೂಡ ಕೆಲವರು ಬೇಗ ಕಲಿತಾರೆ, 3-3ವರೆಗೆ ಕೆಲವರು ಬರೆಯಕ್ಕೂ ಬಂದ್ಬಿಡುತ್ತೆ, ಅಂಥವ್ರು ಬೇಗ ಮಾಡ್ಬೋದು. ಕೆಲವರು ಟೈಮ್ ತಗೊಳುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಚೈಲ್ಡ್. ದಟ್ ವಿಂಡೋ ಇಸ್ ಬಿಟ್ವೀನ್ 4 to 8 ಆರ್ ಇಟ್ ಕ್ಯಾನ್ ಬಿ, ಯು ಕ್ಯಾನ್ ಟೇಕ್ ಇಟ್ ಆಫ್ 3.5 or 3 to 8 ಅಂತಾನೆ ಇಟ್ಕೊಳ್ಬೋದು. ಬಟ್ ಇಟ್ ಇಸ್ ಇಂಡಿವಿಜುವಲ್. ಇಫ್ ಯು ಸಿ ನೋಡಕ್ ಹೋದ್ರೆ ಒಂದೊಂದು ಮಗುಗೆ ಒಂದೊಂದು ಇರುತ್ತೆ, ಅದು ಪ್ಯಾರೆಂಟ್ಸ್ ಜಡ್ಜ್ ಮಾಡ್ಕೊಳ್ಬೇಕು. ಸೊ ನಾವು ಎಲ್ಲೂ ಪ್ರೆಷರ್ ಮಾಡೋದು ಬೇಡ, ಅವರೇ ಕೈ ಬೆರಳೆಲ್ಲ ನೋವು ಆಗದೆ. ನಾನು ಇವಾಗ ಅದನ್ನೇ ಹೇಳಕ್ ಬಂದೆ, 3-3:30 ಅಂತ ಅಂದಾಗ ಯೂಶಲಿ ನಮ್ಮ ಇದರಲ್ಲಿ ಏನಂತಾರೆ, ಬಿಕಾಸ್ ಅವ್ರದ್ದು ಇದು ಡೆವಲಪ್ ಆಗಿರೋದಿಲ್ಲ, ಸೊ 3-3:30 ಇದರಲ್ಲಿ ಬರೆಯೋಕ್ಕೆ ಕೊಡೋದಿಲ್ಲ, ಆದ್ರೆ ಮಾತಾಡ್ತಾರೆ ಮಕ್ಕಳು. ಸೊ ಅಂತ ಮಕ್ಕಳು ನಿಮ್ಮ ಫೋನಿಕ್ಸ್ ನ ಕಲಿಬೋದಾ? ಅದು ನಾನು ಹೇಗೆ ಹೇಳಿದೆ ಅಂದ್ರೆ, ನನ್ನ ಫಸ್ಟ್ ಸ್ಟೂಡೆಂಟ್ ಬಂದು 3.5 ವರ್ಷ ಹುಡುಗಿ ಆಗಿದ್ಲು. ನನಗೆ ತಗೊಳಕ್ಕೆ ಹೆದರಿಕೆನೆ ಆಯ್ತು. ಬಟ್ ಅವಳಿಗೆ ಡ್ರಾಯಿಂಗ್ ಅಂದ್ರೆ ಇಷ್ಟ, ಕೂತಿ ಬರೆಯೋದೇ ಅವಳಿಗೆ ಕುತೂಹಲ. ಅವಳು ಮಾಡ್ತಾ ಇದ್ಲು, ಶಿ ವಾಸ್ ಕಂಫರ್ಟಬಲ್, she learned. Okay. And 5-year child ಬರ್ತಾರೆ who have difficulty writing, then I will say please wait. ಅವ್ರಿಗೆ ಕಂಫರ್ಟಬಲ್ ಆಗಿ ಬರೆಯೋಗಿ ಯಾವಾಗ ಬರ್ತಾರೋ ಆವಾಗ ಮಾಡೋಣ. ಅವ್ರಿಗೆ 6 years ಅಲ್ಲಿ ಮಾಡೋದು. ಸೊ ಪ್ಯಾರೆಂಟ್ ಶುಡ್ ಜಡ್ಜ್. ಸೊ ಅವ್ರಾಗೆ ಯಾವುದು ಫೋರ್ಸ್ ಮಾಡದೆ ಕಲಿಯಕ್ಕೆ ಬರ್ತಾ ಇದ್ರೆ, ಅದು ಇದು ಫೋನೆಟಿಕ್ಸ್ಗೆ ಬರೆಯೋದು ಯಾಕೆ ಮುಖ್ಯ ಅಂದ್ರೆ, ಒಂದು ವರ್ಡನ್ನ ಕೇಳ್ಬಿಟ್ಟು ಅದ್ರಲ್ಲಿ ಇರೋದನ್ನ ಐಡೆಂಟಿಫೈ ಮಾಡಿದ್ರೆ ಅದೂ ಒಂದು ಕಲೆ. ಅದರಿಂದ ಸ್ವಲ್ಪ ವೇಟ್ ಮಾಡ್ಬೋದು. ಅಲ್ಲಿ ತನಕ ಏನ್ ಮಾಡ್ಬೋದು ಅಂದ್ರೆ ಯೂಟ್ಯೂಬ್ ನಲ್ಲಿ ಸಾಂಗ್ಸ್ ಕೇಳಿಸ್ಕೊಳ್ಬೋದು. ಅದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್ ಟು ಆಸ್ಕ್ ಅಂತ ಅನ್ಕೊಂಡೆ. ಡೆಫಿನೆಟ್ಲಿ ಅಲ್ಲಿ ತನಕ ಸುಮ್ನೆ ಏನ್ ಕೇಳ್ತಾರೋ ಕೇಳಿ, ಏನ್ ಆಡ್ತಾರೋ ಆಡ್ಲಿ. ಸ್ವಲ್ಪ ಬರೆಯಕ್ಕೆಲ್ಲ ಶುರು ಮಾಡಿ, ಪ್ರಿಫರಬಲಿ ಲೋವರ್ ಕೇಸ್ ಲೆಟರ್ಸ್, ಚಿಕ್ಕ ಲೆಟರ್ಸ್. ಯಾಕಂದ್ರೆ ಒಂದು ಪ್ರಿಂಟ್ ನಲ್ಲಿ ಚಿಕ್ಕ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಡಿಫ್ರೆಂಟ್, ಎಲ್ಲಾ ಇದ್ರಲ್ಲೂ ಪ್ರಿಂಟ್ಸ್ ಡಿಫ್ರೆಂಟ್ ಇರುತ್ತೆ. ಎಸ್ಪೆಷಲಿ G ಮತ್ತೆ ಎಷ್ಟೊಂದು ಲೆಟರ್ಸು ಬೇರೆ ತರ ಬರೀತಾರೆ, R, F, T, ಅದನ್ನೆಲ್ಲ ಬೇರೆ ಇದ್ರಲ್ಲಿ ಬರೆದಾಗ ನಮಗೆ ಐಡೆಂಟಿಫೈ ಮಾಡೋದು, ಅದ್ರ ಸೌಂಡು ಅದು. ಸೊ ಐ ಥಿಂಕ್ ನಿಮಗೆ ಬೆಟರ್ ಆಗಿ ಗೊತ್ತಿರುತ್ತೆ. ಸಿಂಪಲ್ ಆಗಿರೋದು ಕಲಿಯಿದ್ರೆ ಸಾಕು ಮಕ್ಕಳು. ಈಗ ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸ್ಕೂಲಲ್ಲಿ ಕರ್ಸಿವ್ ಹೇಳ್ಕೊಡ್ತಾ ಇದ್ರೆ ಲೆಟ್ ದೆಮ್ ಗೋ, ವಿ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ದೆಮ್. ಅದನ್ನ ಐಡೆಂಟಿಫೈ ಮಾಡಿ ಪ್ರಾಪರ್ ಆಗಿ ಬರೆಯಕ್ ಬಂದ್ರೆ ಸಾಕು. ಟು ಬಿ ವೆರಿ ಪ್ರಾಕ್ಟಿಕಲ್ ಸುರಭಿ, ಇನ್ನು ಸ್ವಲ್ಪ ದಿವಸದಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದ್ರೆ ಟೆಕ್ನಾಲಜಿ ಈಗ ನಾವೇ ಟೀಚರ್ಸ್ ಆಗಿದ್ರೆ ಬರಿತಾ ಇಲ್ಲ, ನಮ್ಗೆ ಮರ್ತೋದಂಗ ಆಗತ್ತೆ ಟೈಪ್ ಮಾಡಿ ಮಾಡಿ. ಸೊ ನೋಡೋಣ ಇದು ಎಲ್ಲಿ. ಸೊ ನಾಟ್ ಮಚ್ ಕಂಫರ್ಟ್ ಆಗಿ ಏನ್ ಮಾಡಕ್ ಬರುತ್ತೋ ಅದು ಬದಲಿ ಮಾಡೋಣ. ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಪೇರೆಂಟ್ಸ್ನ ಪಾತ್ರ ಏನು? ಅವ್ರು ಏನು ಮಾಡಬೇಕು, ಎಲ್ಲಿ ಅವ್ರಿಗೆ ಹೆಲ್ಪ್ ಮಾಡಬೇಕು, ಅವ್ರ ಹೆಲ್ಪ್ ತುಂಬ ಬೇಕಾಗತ್ತಾ? ನಿಮ್ಮ ಅನಿಸಿಕೆ ಏನು? ಹೌದು, ಈಗ ಮಕ್ಕಳು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಂದಮೇಲೆ ಅದು ಹೊಸದು.
ಸೊ ಅದನ್ನು ಉಪಯೋಗ ಮಾಡೋದು ಹೇಗೆ, ಈಗ ನಾನು ಆನ್ಲೈನ್ ಕ್ಲಾಸ್ ಮಾಡುವಾಗಲೂ ಪ್ಯಾರೆಂಟ್ಸ್ ಝೂಮ್ ಲಿಂಕಲ್ಲಿ ಇಟ್ಕೊಂಡು ಹೇಗೆ ಲಾಗಿನ್ ಮಾಡೋದು, ಮ್ಯೂಟ್ ಮಾಡೋದು ಹೇಗೆ, ಅನ್ಮ್ಯೂಟ್ ಆ ಥರ ಕೇಳೋದು ಬಿಗಿನಿಂಗಲ್ಲಿ ಹೇಳ್ಕೊಟ್ರೆ ಸಾಕು. ಅದೇ ಥರ ಇಲ್ಲಿನೂ ಹೇಗೆ ಕ್ಲಾಸನ್ನ ಆಕ್ಸೆಸ್ ಮಾಡೋದು ಅದೆಲ್ಲ ಕಲ್ತ್ಕೊಂಡ್ರೆ ದಟ್ಸ್ ಇನಫ್. ಆಮೇಲೆ ರೀಡಿಂಗ್ ಪ್ರಾಕ್ಟೀಸು, ಡಿಕ್ಟೇಷನು ಇಂಥದ್ದೆಲ್ಲ ಸ್ವಲ್ಪ ಮಕ್ಳಿಗೆ ಇಷ್ಟ ಬರಲ್ಲ. ಓಕೆ, ಅದನ್ನ ಮಾಡ್ತಾರಾ ಅಂತ ಸ್ವಲ್ಪ ನೋಡಬೇಕು. ಈಗ ಅವ್ರು ಮಾಡ್ಲಿ ಅಂತನಾ ಮಾಡಬೇಕು. ಸೊ ಸ್ವಲ್ಪ ಫೋರ್ಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಮ ಮಗ ಇದ್ದಾನೆ, ಬೆಳಗ್ಗೆ ಎದ್ರೆ ಹಲ್ಲು ಉಜ್ಜಲ್ಲ ಅಂತ ಅನ್ಕೊಳ್ಳಿ. ನೀವು ಆಚೆ ತಾಯಿಯಾಗಿ ಏನ್ ಹೇಳ್ತೀರಾ? ಮಾಡು ಮಾಡಿಸ್ತೀವಿ, ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತೀವಿ, ಇಲ್ಲ ಅಂದ್ರೆ ಊಟ ಕೊಡಲ್ಲ, ನೀನ್ ಮಾಡಿಲ್ಲ ಅಂದ್ರೆ ಕೊಡಲ್ಲ. ಮುದ್ದಾಗಿ ಹೇಳ್ತೀರಾ, ಆಮೇಲೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ತೀರಾ, ಆಮೇಲೆ ಖಂಡಿತ ಮಾಡಿಸ್ತಾರೆ. ಸೊ ಅದೇ ರೀತಿನಲ್ಲಿ ಈ ಕೋರ್ಸ್ ಹೇಗ್ ಡಿಸೈನ್ ಆಗಿದೆ ಅಂದ್ರೆ ಪ್ಲೇ ಎಲಿಮೆಂಟು ಇದೆ, ಆದ್ರೆ ಸ್ವಲ್ಪ ಗಮನ ಕೊಟ್ಟು ಬರೆಯೋದು. ಅದು ಎಲ್ಲಾ ಮಕ್ಳಿಗೂ ಇಷ್ಟ ಆಗತ್ತೆ ಅಂತ ಹೇಳಕ್ ಬರಲ್ಲ. ಆವಾಗ ಪ್ಯಾರೆಂಟ್ಸ್ ಸ್ವಲ್ಪ ಗಮನ ಪುಷ್ ಮಾಡ್ಬೇಕು, ಮಾಡ್ತಾ ಇದ್ದಾರಾ, ಬರಿತಾ ಇದ್ದಾರಾ ಅಂತ ನೋಡಿ ಅಷ್ಟು ಮಾಡಿದ್ರೆ ಸಾಕು. ಅದೇ ಹೇಳ್ಕೊಡೋದೇನು ಬೇಡ. ಯಾಕೆ ಹೇಳ್ಕೊಡೋದು ಬೇಡ ಅಂದ್ರೆ ನಮ್ಮ ಮಾತೃಭಾಷಾದ ಇನ್ಫ್ಲೂಯೆನ್ಸ್ ಬಂದ್ಬಿಡುತ್ತೆ ಕೆಲವು ಪ್ಯಾರೆಂಟ್ಸ್ಗೆ. ನಾನು ನೋಡಿದೀನಿ, ರೀಡಿಂಗ್ ಪ್ರಾಕ್ಟೀಸ್ ಕೊಡುವಾಗ ಈ ಕನ್ನಡದವ್ರು ಹೇಗ್ ಮಾಡ್ತಾನೆ ಅಂದ್ರೆ ಠ ಅನ್ನಕ್ ಹೋಗಲ್ಲ, ಸಾ ಟಾ ಪಾ ಅಂತ ಹೇಳ್ಬಿಡ್ತಾರೆ. ಅದು ಆಕ್ಚುಲಿ ನಾವು ಇಂಗ್ಲಿಷ್ನ ಕನ್ನಡ ತರ ಓದ್ತಾ ಇಲ್ಲ, ಇಂಗ್ಲಿಷ್ನ ಇಂಗ್ಲಿಷ್ ತರನೇ ಓದ್ಬೇಕು. ಸೊ ಮೇನ್ ಸೊ ಆ ರೀತಿ ಇರೋದ್ರಿಂದ ಹೇಳ್ಕೊಡೋದೇನು ಬೇಡ, ಅವ್ರು ಮಾಡ್ತಾ ಇದಾರ ಅಂತ ನೋಡಿದ್ರೆ ಸಾಕು. ಸೊ ಇದು ನೀವ್ ಹೇಳೋ ಪ್ರಕಾರಕ್ಕೆ ನೋಡಿದ್ರೆ ಮಕ್ಕಳಲ್ಲದೆ ಪೇರೆಂಟ್ಸ್ ಈ ಕೋರ್ಸ್ನ ತಗೊಂಡ್ರು ಒಳ್ಳೇದಾಗತ್ತೆ ಅನ್ನೋ ರೀತಿನಲ್ಲಿ ಹೇಳ್ತಾ ಇದ್ದೀರಾ. ಐ ಹೋಪ್ ಎಷ್ಟೊಂದು ಜನ ಮಕ್ಕಳ ಜೊತೆ ಪೇರೆಂಟ್ಸನ್ನು ಇದನ್ನ ಅಳವಡಿಸ್ಕೋತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ನಾವು ಈ ಎಷ್ಟೊಂದು ಇನ್ಫಾರ್ಮೇಶನ್ ತಿಳ್ಕೊಂಡ್ವಿ, ಯಾಕೆ ಏನು ಹೇಗೆ ಅಂತೆಲ್ಲ. ಆದರೆ ಪೇರೆಂಟ್ಸ್ ಅಥವಾ ನಾವು ಆ್ಯಸ್ ಅ ಟೀಚರ್ ಅಂತ ನಾವು ನೋಡಿಕೊಂಡಾಗ ನಮಗೆ ತಲೆನಲ್ಲಿ ಓಡೋದು ಒಂದೇ, ಆ ಮಕ್ಕಳದು ಹೇಗೆ ಮುಂದುವರಿತಾ ಇದ್ದಾರೆ, ಅವ್ರದ್ದು ಪ್ರೋಗ್ರೆಸ್ ಏನು. ಯಾಕೆಂದರೆ ನಾವು ಎಲ್ಲ ಅಳಿಯೋದು ಮಾರ್ಕ್ಸಿಂದ, ಗ್ರೇಡಿಂದ. ನಮ್ಮ ಮಕ್ಳಿಗೆ ಇಷ್ಟೇ ಬರ್ತಾ ಇದೆ, ಆ ಕೋರ್ಸಿಗೆ ಹಾಕಿದ್ರೂ ಇಷ್ಟೇ ಬರ್ತಾ ಇದೆ. ಸೊ ಈ ಆ್ಯಪ್ ಅಥವಾ ಡಿಜಿಟಲೈಸ್ಡ್ ಏನು ನೀವು ಮಾಡ್ತಾ ಇದ್ದೀರಾ ಅದನ್ನು ನಾವು ತಗೊಂಡು ಕೋರ್ಸ್ ಎಲ್ಲ ಇದು ಮಾಡಿದ್ಮೇಲೆ ಯಾವಾಗ ನಾವು ಪಾಸಿಟಿವ್ ಆಗಿ ಚೇಂಜ್ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಜಸ್ಟ್ ನೀವು ಮಾರ್ಕ್ಸ್ ಅದೆಲ್ಲ ಹೇಳಿದ್ರಿಂದ ನನಗೆ ಇದು ಹೇಳಬೇಕು ಅನಿಸ್ತು. ನಂದು B.Pharm ಸರ್ಟಿಫಿಕೇಟ್ ನಾನು ಇನ್ನೂ ಬ್ಯಾಗಿಂದ ಬಿಚ್ಚಿಲ್ಲ. ಯಾವಾಗ ಕೋರ್ಸ್ ಮಾಡೋದು ನನ್ನ ಸರ್ಟಿಫಿಕೇಟ್ ಇದೆ, ಮಾರ್ಕ್ಸ್ ಇದೆ, ಕಾಲೇಜಲ್ಲಿ ಸೆಕೆಂಡ್ ಟಾಪರ್ ಆಗಿದ್ದೆ, ಇನ್ನು ಎಲ್ಲೂ ತೋರ್ಸಕ್ ಬಂದಿಲ್ಲ. ಬಟ್ ಏನಕ್ಕೆ ಸುಮ್ಮನೆ ಹೇಳ್ತಾ ಇದ್ದೀನಿ, ಯು ಸಿ ದ ರಿಸಲ್ಟ್ ಇನ್ ದ ಚೈಲ್ಡ್. ಓಕೆ, ಅಫ್ಕೋರ್ಸ್ ಮಾರ್ಕ್ ಇಸ್ ನೆಸೆಸರಿ. ಐ ವಿಲ್ ಟೆಲ್ ಯು ಯಾವಾಗ ಇದು ಶುರು ಆಗತ್ತೆ ಅಂತ. ಅವ್ರ ಅಕ್ಷರ ಜೋಡಿಸಿ 2 ಅಕ್ಷರ ಜೋಡಿಸಿ ಓದ್ಬಿಟ್ರೆ, ಅವಾಗ ನಾವು ಎಂಕರೇಜ್ ಮಾಡಿಬಿಟ್ರೆ ಸಾಕು, ಎಲ್ಲಿ ಹೋದ್ರು ಸರಿ, ಏನ್ ನೋಡಿದ್ರು ಸರಿ ಓದಕ್ ಶುರು ಮಾಡ್ತಾರೆ. ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ನಮ್ಮ ಭಾಷೆಯಲ್ಲಿ, ನಿಮ್ಮ ಇದರಲ್ಲಿ ಪ್ರೋಗ್ರೆಸ್ ನೋಡ್ತೇವೆ. ಸೊ ಪ್ಯಾರೆಂಟ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಫೋನಿಕ್ಸ್ ಬಂದಿದ್ದರಿಂದ ಏನ್ ನೋಡಿದ್ರು ಓದಿ 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 ತೋರಿಸೋದು ನಮಗೂ ಖುಷಿ ಆಗುತ್ತೆ, ಓದಿ ಓದಿ ತೋರಿಸ್ತಾರೆ ಅಂತ. ಜನರಲಿ ವಿತಿನ್ 10 ಕ್ಲಾಸಸ್, ಒಂದು 10 ಕ್ಲಾಸಲ್ಲಿ ದೇ ಸ್ಟಾರ್ಟ್ ರೀಡಿಂಗ್. ಅಂಡ್ ಇದು ಎಕ್ಸ್ಟ್ರಾ ಸೌಂಡ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ಜಾಸ್ತಿ 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 ಕಠಿಣವಾದ ವರ್ಡ್ಸ್ ಎಲ್ಲ ಓದಕ್ಕೆ ಬರ್ತದೆ. ಸೊ ವೆನ್ ಒಂದು 10 ಕ್ಲಾಸಲ್ಲೇ ದೇ ಕ್ಯಾನ್ ಸಿ ದ ಪ್ರೋಗ್ರೆಸ್. ಸೊ ಇದು ನೀವು ಹೇಳ್ಕೊಡೋದಲ್ಲದೆ ಪೇರೆಂಟ್ಸನ್ನು ಅದೇ ಲೆವೆಲಲ್ಲಿ ಪುಷ್ ಮಾಡಿದ್ರೆ ಈ ಥರ ಪ್ರೋಗ್ರೆಸ್ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಇಲ್ಲಿ ಇನ್ನೊಂದು ಅನುಭವ ಹೇಳೋಣ ಅಂತ ಬರ್ತೀನಿ. ನನ್ನ ಫ್ರೆಂಡ್ ಒಬ್ಳು ಜರ್ಮನಿನಲ್ಲಿ ಇದ್ಲು. ಸೊ ನನಗೆ ಅವ್ರ ಮಗಳಿಗೆ ಫೋನೆಟಿಕ್ಸ್ ಕ್ಲಾಸ್ ಬೇಕು ಅಂತ. ಸೊ ಆವಾಗ ನನಗೆ ಗೊತ್ತಾಯಿತು NRI ಇಂಡಿಯನ್ಸ್ ಹೂ ಲಿವ್ ಇನ್ ಫಾರಿನ್ ಕಂಟ್ರೀಸ್, ಅವರು ನಾನ್ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ನಲ್ಲಿ ಇರೋರಿಗೆ ಇಂಗ್ಲಿಷ್ ಇಲ್ಲ ಅಂತ ಅವಾಗಲೇ ನನಗೆ ಗೊತ್ತಾಯಿತು. ಸೊ ಆ ಮಕ್ಕಳಿಗೆ ಸೊ ಈ ಕೋರ್ಸ್ ಬಂದು ಫಾರ್ NRI ಪ್ಯಾರೆಂಟ್ಸ್ ಆಸ್ ವೆಲ್ ಇಫ್ ದೇ ವಾಂಟ್ ಟು ಟೀಚ್ ದೇರ್ ಕಿಡ್ಸ್. ಸೊ ಆ ಬ್ಯಾಚ್ ಫಾರ್ಮ್ ಮಾಡಿದ್ವಿ ನಾವು. ಸಮ್ ಹೌ ವಿ ಮ್ಯಾನೇಜ್ ಟು ಫಾರ್ಮ್ ಅ ಬ್ಯಾಚ್. ಆ 5 ವರ್ಷ ಮಕ್ಳಿಗೆ ಬರೆಯೋಕ್ಕೆ ಬರ್ತಿರ್ಲಿಲ್ಲ. ಸೊ ನಾನು ಈ ಮಕ್ಕಳಿಗೆ 1-2 ವರ್ಷ ಆಗ್ಬಿಡುತ್ತೆ ಹೇಳ್ಕೊಟ್ಟು ಮುಗಿಸುವಾಗ, ಯಾಕಂದರೆ ಅಲ್ಲಿ ಬರೆಯೋಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಇಂಡಿಯನ್ ಮಕ್ಳು ಥರ ಅಲ್ಲ, 2 ವಯಸ್ಸಿಗೆ ಪ್ಲೇ ಸ್ಕೂಲ್ಗೆ ಹೋಗಿ ಕಲ್ತಿರೋರಲ್ಲ. ಸೊ ಅಂತ ಅಂದ್ಕೊಂಡ್ರೆ ಟು ಮೈ ಸರ್ಪ್ರೈಸ್ ಸುರಭಿ 9 ಮಂತ್ಸ್ ಹೇಗೆ ಮಾಡ್ತೀನಿ ಅಂದರೆ ವೀಕ್ಲಿ 2 ಮಾಡಿ 9 ಮಂತ್ಸ್ ಮಾಡ್ತೀನಿ. ಅವ್ರಿಗೆ ಒಂದು ತಿಂಗಳು ಎಕ್ಸ್ಟ್ರಾ ಆಯಿತು, 10 ತಿಂಗಳಲ್ಲಿ ಮುಗಿಸಿದ್ರು. ಸೊ ಯು ಕ್ಯಾನ್ ಸಿ ರಿಸಲ್ಟ್ ಇನ್ 10 days. ಸೊ ಹಾಗಿದೆ. ಸೊ ಪಾಸಿಟಿವ್ ಆಗಿ ತಗೊಂಡು ಚೇಂಜ್ ಅಂತ ಹೇಳ್ತಾ ಇದ್ದೀರಾ. ಓಕೆ,
ಸೊ ನಾವು ತಿಳ್ಕೊಂಡ್ವಿ ಯಾವ ಏಜ್ ಮಕ್ಕಳಿಗೆ ನೀವು ಪ್ರಿಫರ್ ಮಾಡ್ತಾ ಇದ್ದೀರಾ ಅಂತ. ಬೇರೆ ಯಾರನ್ನ ಟಾರ್ಗೆಟ್, ನಿಮ್ಮ ಟಾರ್ಗೆಟ್ ಪ್ರೇಕ್ಷಕರು ಯಾರು? ಓಕೆ. ಸೊ ಮುಂಚೆ ಹೇಳ್ದಂಗೆನೆ ಗೋಲ್ಡನ್ ಪೀರಿಯಡಲ್ಲಿರೋ ಮಕ್ಕಳು, ಮಕ್ಕಳು. ಅದಕ್ಕೂ ಜಾಸ್ತಿ ಇರೋ ಮಕ್ಕಳಿಗೆ ಡಿಫಿಕಲ್ಟಿ ಇದ್ರೆ ಓಕೆ. ಅವ್ರು ಖಂಡಿತ ಫೊನೆಟಿಕ್ಸ್ ಕೋರ್ಸ್ ತಗೊಳ್ಬೇಕು. ಈಗ ಹೋಮ್ ಸ್ಕೂಲಿಂಗ್, ಓಪನ್ ಸ್ಕೂಲಿಂಗ್ ಎಲ್ಲ ಡೆಫಿನೆಟ್ಲಿ. ಡೆಫಿನೆಟ್ಲಿ ಅಂಥವ್ರಿಗೆ ದಿಸ್ ಇಸ್ ಅ ಬೆಸ್ಟ್ ಪಾಸಿಬಲ್ ವರ್ಡ್ ಟು ಲರ್ನ್ ಲ್ಯಾಂಗ್ವೇಜ್. ಈ ಇಂಗ್ಲಿಷ್ನ ಕಲಿಯೋದಕ್ಕೆ ಒಂದು ಒಳ್ಳೆ ಮಾಧ್ಯಮ ಅವ್ರಿಗೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳ್ದಂಗೆ NRI ಪ್ಯಾರೆಂಟ್ಸ್, ಅವ್ರಿಗೆ ಅವ್ರ ಮಕ್ಳಿಗೆ ಹೇಳ್ಕೊಡ್ಬೇಕು ಅಂದ್ರೆ ಫೈನಲಿ ಬಟ್ ಇಂಪಾರ್ಟೆಂಟ್ ಪ್ಲೇ ಸ್ಕೂಲ್ ಟೀಚರ್ಸ್. ಎಸ್, ನಮ್ಮ ಪ್ಲೇ ಸ್ಕೂಲ್ ಟೀಚರ್ಸ್ ಆ್ಯಂಡ್ ಅವ್ರ ಮಕ್ಕಳಿಗೆ ಇಂಪ್ರೂವ್ ಮಾಡಿ ಹೇಳ್ಕೊಡೋದಕ್ಕೆ ಬೆಸ್ಟ್ ಇನ್ಸ್ಪಿರೇಷನ್ ಅಂತ ಅನ್ಕೋಬೋದು. ಎಸ್. ಐ ಥಿಂಕ್ ಯಾಕೆ ಗೊತ್ತಾ, ನಾನು ಫಾರ್ಮಸಿನೇ ಓದಿದ್ದೀನಿ, ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದೀನಿ. ಫೊನೆಟಿಕ್ಸ್ ಇದೆ ಅಂತ ಗೊತ್ತಾಯಿತು. ಸರಿ, ಹೇಗೆ ವರ್ಕ್ ಮಾಡುತ್ತೆ ಅಂತ ನಾನು ವರ್ಡ್ ಬೈ ವರ್ಡ್ ನೋಡಿದ್ರೆ, ಯಾರೇನು ಇಂಗ್ಲೀಷ್, ನೀವು ಇಂಗ್ಲೀಷೇ ಓದಿದ್ದೀರಾ, ಸೊ ನಿಮಗೂ ಅನುಭವ ಆಗಿರ್ಬೋದು. ಫೊನೆಟಿಕ್ಸ್ ಸಬ್ಜೆಕ್ಟ್ ನಾವು ಬಂದಾದ್ಮೇಲೆ ಈ ವರ್ಡ್ನ ನಾವು ಹೀಗೆ ಓದ್ತೀವಿ ಅಂತ ಗೊತ್ತು. ಸೌಂಡ್ಸ್ ಇದ್ದಾಗ ಅದು ವರ್ಕ್ ಆಗ್ತಾ ಇರಲಿಲ್ಲ. ನನಗೆ ಗೊತ್ತಿಲ್ಲ ಅಂದಮೇಲೆ ನನ್ನ ಮಗಳಿಗೆ ಎಲ್ಲ ನಮ್ಮ ಮಕ್ಕಳಿಗೆ ನಾವು ಹೇಗೆ ಹೇಳ್ಕೊಡೋದು? ಹೌದು, ಕಷ್ಟ. ಸೊ ಆಮೇಲೆ ನನಗೆ ಮಕ್ಕಳು ಬರಕ್ಕೆ ಶುರು ಆಗಿದ್ರಲ್ಲ, ಆ ಮಕ್ಕಳು ಪ್ಯಾರೆಂಟ್ಸು ದೇ ವರ್ ವರ್ಕಿಂಗ್ ಇನ್ ಸಮ್ ಸ್ಕೂಲ್. ಅವ್ರ ಸ್ಕೂಲಲ್ಲೂ ಫೊನೆಟಿಕ್ಸ್ ಇತ್ತು, ಬಟ್ ಅವ್ರು ಹೇಳ್ತಾರೆ ನನಗೆ ಇದು ಹೇಗೆ ಓದೋದು ಅಂತ ಗೊತ್ತು, ಇದರಲ್ಲಿ ಏನು ಬ್ಯಾಕ್ಗ್ರೌಂಡ್ ಅಂತ ಗೊತ್ತಿಲ್ಲ ಅಂತ. ಸೊ ಈ ಟ್ರೈನಿಂಗ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದ ಲ್ಯಾಂಗ್ವೇಜ್ ಆ್ಯಂಡ್ ಗೆಟ್ಟಿಂಗ್ ಟ್ರೈನ್ಡ್ ಇಸ್ ಕ್ವೈಟ್ ಇಂಪಾರ್ಟೆಂಟ್. ಸೊ ನಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬಂದರು, ಬರೆಯೋಕ್ಕೆ ಬಂದ್ರೂ ಫೊನೆಟಿಕ್ಸ್ ಹೇಳೋದು ಸ್ವಲ್ಪ ಚಾಲೆಂಜಿಂಗ್ ಇದೆ. ಸೊ ಈ ಕೆಲವು ಸ್ಕೂಲ್ಸಲ್ಲಿ ಏನಾಗುತ್ತೆ ಅಂದರೆ ಸಿಲೆಬಸ್ ಇರುತ್ತೆ, ಸ್ಕೂಲ್ ಟೀಚರ್ಸ್ ಅನ್ಫಾರ್ಚುನೇಟ್ಲಿ ದೇ ಕೀಪ್ ಚೇಂಜಿಂಗ್. ಓಕೆ, and they can't manage that workload. Maybe they keep changing, or else what happens with the organization is, as the teachers are changing, they can't train the teachers both the ways. So in that case, most of the schools, sumar school alli phonetics idrunuve rhymes haadtare, 26 letters ge sound ಮಾಡ್ತಾರೆ, ಪುನಃ ಬೈ ಹ್ಯಾಟ್ ಮೆಥಡ್ಗೆ ಬಂದ್ಬಿಡ್ತಾರೆ. ಹಿಂಗೆ ಆಗ್ತಾ ಇದೆ. ಅದಕ್ಕೆ ಅಂತ ಎಲ್ಲಾ ಸ್ಕೂಲ್ ಇದು ಮಾಡ್ತಾ ಇದೆ ಅಂತ ಹೇಳಕ್ ಬರಲ್ಲ, ಕೆಲವರು ಜೆನ್ಯೂನ್ ಆಗಿ ಮಾಡ್ತಾರೆ. ಸೊ ಕೆಲವರು ಹಿಂಗೆ ಆಗ್ತಾ ಇದೆ. ಸೊ ಪ್ಲೇ ಸ್ಕೂಲ್ ಟೀಚರ್ಸು ಇಲ್ಲ ಚಿಕ್ಕ ಮಕ್ಕಳನ್ನ ಹ್ಯಾಂಡಲ್ ಮಾಡೋ ಪ್ಯಾರೆಂಟ್ಸು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇದು ಹೇಗಿದೆ ಅಂತ. ಈಗ ಕೆಲವ್ರಿಗೆ ದೇ ಹ್ಯಾವ್ ಏನು ಹೇಳೋದು, ಆಸಕ್ತಿ ಇರುತ್ತೆ ಟೀಚಿಂಗ್ ಅಲ್ಲಿ. ಯಾರನ್ನ ಟೀಚ್ ಮಾಡ್ಬೋದು ಅಂದ್ರೆ ದಿಸ್ ಇಸ್ ಅ ಗುಡ್ ಪ್ಲಾಟ್ಫಾರ್ಮ್. ಕಲ್ತ್ಕೊಂಡು ಯು ಕ್ಯಾನ್ ಆಲ್ಸೋ ಟೀಚ್. ಸೊ these are the people who can this is your target audience. Yes. ಸೊ ನಮ್ಮ ಜನರಿಗೆ ನಾವು ತಿಳಿಸ್ಕೊಟ್ವಿ ಈ ಪಾಡ್ಕಾಸ್ಟ್ ಮೂಲಕ ಫೋನಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಈ ಪಾಡ್ಕಾಸ್ಟ್ ನಂತರ ಏನು, ಹೆಂಗೆ ಮುಂದುವರಿಯೋದು, ಹೇಗೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ನಾವು ಆ್ಯಕ್ಸಸ್ಸು ಇದು ಹೇಗೆ ನಮಗೆ ತಿಳಿಸ್ಕೊಟ್ರೆ? ಓಕೆ, ಸೊ ಈಗ ಈ ಪಾಡ್ಕಾಸ್ಟ್ ಕೇಳಾದ್ಮೇಲೆ ಸೊ ನಿಮ್ಗೇನೋ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ, ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಗಿದೆ ಅಂತ ನೋಡಬೇಕಂದ್ರೆ ಎಂಡ್ ಆಫ್ ದ ಶೋನಲ್ಲಿ ನೀವು ಕಮೆಂಟಲ್ಲಿ ಲಿಂಕ್ ಸಿಗುತ್ತೆ, ವೆಬ್ಸೈಟ್ಗೆ ಹೋಗಿ ನೋಡ್ಬೋದು. ಅಲ್ಲಿ ಕೋರ್ಸ್ ಇದೆ, ಅದರಲ್ಲಿ ಕೋರ್ಸ್ದು ಇಂಟ್ರೊಡಕ್ಷನ್ ಓರಿಯೆಂಟೇಷನ್ ಸೆಷನು ಇದೆ. ಇನ್ನೂ ಡೀಟೇಲ್ ಆಗಿ ಫೊನೆಟಿಕ್ಸ್ ಲೆವೆಲ್ 1 ಲೆವೆಲ್ 2 ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಟ್ರಯಲ್ ಸೆಷನ್ಸ್ ಇದೆ, ಫ್ರೀ ಆಗಿ ನೀವು 2 ಕ್ಲಾಸ್ ನೋಡ್ಬೋದು, ಹೇಗೆ ಆ್ಯಕ್ಚುಲಿ ಡಿಸೈನ್ ಆಗಿದೆ ಅಂತ ನೋಡ್ಬೋದು. ಅದು ನಿಮ್ಮ ಮಗುಗೆ ಸ್ಯೂಟ್ ಆಗ್ತಾ ಇದೆಯಾ ಅಂತ ನೋಡಿ, ಫಿಟ್ ಆಯ್ತಂದರೆ ತಗೊಳ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಸೊ ನಿಮ್ಮ ಸ್ಕೂಲಲ್ಲಿ ಆಲ್ರೆಡಿ ಫೊನೆಟಿಕ್ಸ್ ಇದೆ, ಮಗು ಆಲ್ರೆಡಿ ಓದ್ತಾ ಇದೆ ಅಂದರೆ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದರೆ ಖಂಡಿತ ಯೂಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ವರ್ಲ್ಡ್ ಈಗ AI ವರ್ಲ್ಡ್, ನಾನು ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಬಂದಾಗ ಸುಮಾರು ಕಲಿಯೋದು ಬೇಕಾಯಿತು. ವಿಡಿಯೋ ಫಾರ್ಮ್ಯಾಟಲ್ಲಿ ಎಲ್ಲ ಕಲಿಬೇಕು, ವಿಡಿಯೋ ಎಡಿಟಿಂಗು ಅದು ಇದು ಎಲ್ಲ ಕಲಿಬೇಕು ಅಂತ ಇದ್ದಾಗ AI ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಟೆಕ್ನಾಲಜಿ ಫೋನ್ ಬರೋಕ್ಕಿಂತ ಮುಂಚೆ ನಾವು ಹೇಗಿದ್ವಿ, ಈಗ ಹೇಗಿದ್ದೀವಿ ಕಣ್ಣಾರೆ ನೋಡ್ತಾ ಇದ್ದೀವಿ. ಈಗ AI ಬಂದಮೇಲೆ ಇನ್ನೂ ಎಲ್ಲೋ ಹೋಗುತ್ತೆ. ಸೊ ನಮ್ಮ ವರ್ಲ್ಡು ಇಟ್ ಇಸ್ ಗೋಯಿಂಗ್ ಇನ್ ಸರ್ಟೈನ್ ಸ್ಪೀಡ್. ನಮ್ಮ ಮಕ್ಕಳು, ಈ ಜನ್ರೇಷನ್ ಮಕ್ಕಳು ಏಜ್ ಓಲ್ಡ್ ಮೆಥಡ್ನ ಓದ್ತಾ ಇದ್ರೆ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಮುಂದುವರಿಯೋಕ್ಕೆ ಕಷ್ಟ ಆಗತ್ತೆ. ಸೊ ಈ ಫೊನೆಟಿಕ್ಸ್ ಆ್ಯಸ್ ಯು ನೋ, ಇಂಗ್ಲೀಷ್ ಬಂದು ಗ್ಲೋಬಲಿ ಸ್ಪೋಕನ್ ಲ್ಯಾಂಗ್ವೇಜ್. ಸೊ ಇದನ್ನು ಕಲ್ತ್ರೆ ಅವರು ಈಸಿಯಾಗಿ ನ್ಯಾವಿಗೇಟ್ ಮಾಡ್ತಾರೆ. ಆ್ಯಂಡ್ ಈ ವಿಂಡೋನಲ್ಲಿ ಈ ಏಜ್ ಗ್ರೂಪಲ್ಲಿ ಇರೋ ಮಕ್ಕಳಿಗೆ, ಈಗ ನೋಡ್ತಾ ಇರೋರು ನೀವು, ಒಂದು ಅಜ್ಜಿ ತಾತ ಇರ್ಬೋದು, ಇಲ್ಲ ಅಮ್ಮ ಅಪ್ಪ ಆಗಿರ್ಬೋದು,
ಇಲ್ಲ ಅತ್ತೆ ಮಾವ, ಚಿಕ್ಕಪ್ಪ ದೊಡ್ಡಪ್ಪ, ಇಲ್ಲ ಪಕ್ಕದ ಮನೆಯವರು, ಏನೋ ಹೆಂಗೋ ಫ್ರೆಂಡ್ಸ್ ಆಗಿರ್ಬೋದು, ಹೆಂಗೋ ಗೊತ್ತಾಗಿರೋರು. 5th ಬರ್ತ್ಡೇ ಎಲ್ಲ ಮಕ್ಳಿಗೆ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ನಾವೇ ಮಾಡಿದ್ದೀವಿ. ಡೆಫಿನೆಟ್ಲಿ ಆ ಏಜಲ್ಲಿ ಬರ್ತ್ಡೇ ಅಂದರೆ ಅಷ್ಟು ಗ್ರ್ಯಾಂಡ್. ಅಂಥವ್ರಿಗೆ ಉತ್ತಮ ಗಿಫ್ಟ್ ನಾನು ಇದು ಅಂತ ಅನ್ಕೊಳ್ತೀನಿ. ಡೆಫಿನೆಟ್ಲಿ ಚಿಕ್ಕ ಮಕ್ಕಳಿಗೆ ಇದಕ್ಕಿಂತ ಒಳ್ಳೆ ಪ್ರಶಂಸೆ ಆರ್ ಇದು ಗಿಫ್ಟ್ ಇನ್ನೊಂದಿಲ್ಲ ಅಂತ ನನಗೂ ಅನ್ಸತ್ತೆ. ಯಾಕೆಂದರೆ ನಾನು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಐ ವುಡ್ ಡೆಫಿನೆಟ್ಲಿ ಎನ್ಕರೇಜ್ ದಿಸ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಫಾರ್ ಫೋನಿಕ್ಸ್ ಆ್ಯಂಡ್ ಲರ್ನಿಂಗ್ ಲ್ಯಾಂಗ್ವೇಜಸ್. ಐ ಥಿಂಕ್ ದಿಸ್ ಇಸ್ ಅ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಯುವರ್ ಚೈಲ್ಡ್ ಫಾರ್ ಹಿಸ್ ಆರ್ ಹರ್ 5th ಬರ್ಡೇ. ಐ ಹೋಪ್ ಎಲ್ಲ ಟಾರ್ಗೆಟ್ ಆಡಿಯನ್ಸನ್ನು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಮುಂದುವರ್ಕೊಂಡು ಹೋಗ್ತಾರೆ, ಅದನ್ನು ಯೂಸ್ ಮಾಡ್ಕೋತಾರೆ. ಗೊತ್ತಿರೋರಿಗೆ ಗೊತ್ತಿಲ್ಲದೆ ಇರೋರಿಗೆ ತಿಳಿಸಿ ಹೇಳಿ ಇದನ್ನು ಯೂಸ್ ಮಾಡೋ ಅವಕಾಶ ಮಾಡಿಕೊಡ್ತಾ ಇರೋ ದಿವ್ಯಾಗೆ ಇಟ್ಸ್ ಅ ಬಿಗ್ ಥ್ಯಾಂಕ್ ಯು ಟು ಬ್ರಿಂಗಿಂಗ್ ಫೋನಿಕ್ಸ್ ಇನ್ ಟು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್. Yes. I hope this brings you a lot of joy and encouragement to your future endeavors. Congratulations and all the very best ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಿವ್ಯಾ. Oh, thank you, Surabhi. Actually, to be very frank, she lives in my apartment. So, somehow we got to know. Then I got to know that actually she is English literature ಓದಿರೋರು ನಾನಲ್ಲ. So, she understood what ಇಂಗ್ಲಿಷ್ ಲಿಟ್ರೇಚರ್ ಓದಕ್ಕೆ ಇವ್ರ ಫೋನಿಕ್ಸೇ ಬೇಸ್ ಅಂತ ಶಿ ಈಸ್ ಟೆಲ್ಲಿಂಗ್. ಸೊ ಇಂಗ್ಲಿಷ್ ಬೇಸಿಕ್ಸ್ನ ಕಲ್ತ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಕಮ್ಯುನಿಕೇಷನ್ ಆ್ಯಂಡ್ ಕಾಂಪ್ರಿಹೆನ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಐ ಹೋಪ್ ದಿಸ್ ಇಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಯು. Yes, thank you, Surabhi. And thank you, audience, for ಇಷ್ಟು ಹೊತ್ತು ಕೇಳಿದ್ದಕ್ಕೆ. Make use of this. Namaskar. Thank you.